ಹೊಯ್ಕೊಂಡೆ ಹಲ್ಕ ನನ್ನ ಮಗನೇ, ಹಾಕ್ಬೇಡ, ಆಗ್ತಾ ಇಲ್ಲ ಪಾರ್ಟಿಲಿ ಹಾಕ್ಬೇಡ ಅಂತ ಹೇಳಲಿಲ್ಲ. ಕಾರ್ ತಂದು ಜಡ್ದೇ ಬಿಟ್ಟ. ನನ್ನ ಹೆಂಡತಿ ಪುಣ್ಯನೋ ಏನೋ, ನಂಗೇನು ಆಗ್ಲಿಲ್ಲ ಸದ್ಯ. ಹಾಲೇಶಿ ಲೇ ಹಾಲೇಶಿ, ಇವನ KSRTC ನಲ್ಲಿ ಇದ್ದಾಗಿಂದ ಕಷ್ಟ ಸುಖಕ್ಕೆ ಆದವನಲ್ಲ ಅಂತ ಕಾರ್ ಡ್ರೈವರ್ ಆಗಿ ಇಟ್ಕೊಂಡ್ರೆ ನನ್ನ ಮಗ ಕಾರಣ ಬುದ್ಧಿಸೇ ಬಿಟ್ಟ. ನಾಪತ್ತೇನೆ ಆಗಿ ಹೋದ. ಎಲ್ಲಿ ಹೋದ? ಅವನು ತಪ್ಪಿಸ್ಕೊಂಡು ಹೋಗಿ ಆಗ್ಲೇ 1 ಗಂಟೆ ಆಯ್ತು. ನನ್ನ ಮಕ್ಕಳ ನಿಮ್ಮನ್ನ ಕರ್ನಾಟಕದ ಕಾನ್ಸ್ಟೇಬಲ್ಗಳು ಅಂತ ಹೇಳ್ಕೊಳಕ ನಾಚಿಕೆ ಆಗ್ತದೆ. ನಾವು ಕರ್ನಾಟಕದ ಕಾನ್ಸ್ಟೇಬಲ್ ಅಲ್ಲ, ಮತ್ತೆ ಸಾಕ್ಷಾತ್ ಯಮಲೋಕದ ಕಾನ್ಸ್ಟೇಬಲ್ಗಳು. ಪರವಾಗಿಲ್ಲ, ನಮ್ಮ ದೇಶದ ಪೊಲೀಸ್ನವ್ರಿಗಿಂತ ನೀವೇ ವಾಸಿ. ಅದ್ ಸರಿ, ಇಲ್ಲಿ ನಿಮಗೇನ್ ಕೆಲಸ? ನಿಮ್ಮನ್ನ ಕರ್ಕೊಂಡು ಹೋಗಕ್ ಬಂದಿದ್ದೀವಿ. ನಿಮ್ಮದು ತುಂಬಾ ದೊಡ್ಡತನ ಕಂಡ್ರಪ್ಪ. ಮೊದಲು ನನ್ನನ್ನ ಪಾರ್ಟಿ ಆಫೀಸಿಗೆ ಬಿಟ್ಬಿಡ್ರಪ್ಪ, ಒಂದ್ ಆಟೋ ರಿಕ್ಷಾ ತಗೊಂಬನ್ರಪ್ಪ. ಇಲ್ಲ, ನಾವು ನಿನ್ನನ್ನ ನಮ್ಮ ನ್ಯಾಯ ಅನ್ಯಾಯದ ಕೋರ್ಟ್ ಕರ್ಕೊಂಡು ಹೋಗ್ತೀವಿ. ಏನ್ರಲೇ, ನಮ್ಮ ಆಟೋ ರಿಕ್ಷಾದವ್ರು ಹೇಳ್ದಂಗೆ ಹೇಳ್ತಾ ಇದ್ದೀರಿ? ಅವ್ರೇನು ಹೇಳ್ತಾರೆ? ಗಾಂಧಿ ನಗರಕ್ಕೆ ಬಾ ಅಂದ್ರೆ ಶಿವಾಜಿ ನಗರಕ್ಕೆ ಹೋಗ್ತೀವಿ ಅಂತಾರೆ. ಶಿವಾಜಿ ನಗರಕ್ಕೆ ಬರ್ತೀಯಾ ಅಂದ್ರೆ ಇಲ್ಲ ರಾಜಾಜಿ ನಗರ ಕಡೆ ಹೊರಟಿದ್ದೀನಿ, ಬೇಕಾದ್ರೆ ಬನ್ನಿ, ಇಲ್ಲೇ ನಿಂತ್ಕೊಳ್ಳಿ ಅಂತಾರೆ. ಹೆಣ್ಣು ಮಕ್ಕಳು ಹೆರಿಗೆ ನೋವು ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಆ ಆಸ್ಪತ್ರೆಗೆ ಹೋಗ್ತಾ ಇಲ್ಲ, ನಾವು ಹುಚ್ಚಾಸ್ಪತ್ರೆ ಕಡೆಗೆ ಹೋಗ್ತಾ ಇದ್ದೀನಿ, ಬರೋದಾದ್ರೆ ಬನ್ರಿ ಅಲ್ಲೇ ಬಿಟ್ಬಿಡ್ತೀನಿ ಅಂತಾರೆ. ಅದು ಅವ್ರ ಹುಟ್ಟುಗುಣ. ಆದ್ರೆ ನಮ್ದು ಒಂದೇ ಗುಣ. ನಮ್ಮ ಕಣ್ಣಿಗೆ ಯಾವನಾರ ಸತ್ತಂಗ್ ಕಂಡ್ರೆ ಸೀದಾ ಹೊತ್ಕೊಂಡೋಗಿ ನಮ್ಮ ಹೆಡ್ ಕ್ಲಾರ್ಕ್ ಚಿತ್ತಗುಪ್ತ ಅಂತ ಒಪ್ಸೋದು. ಹಂಗಾರ ನನ್ನ ಹೆಂಗ ಕರೆದೊಯ್ತಿರೋ ನಿಮ್ಮ ಪಾಪದ ಆಫೀಸ್ಗೆ? ನೀನು ಸತ್ತಿದ್ದೀಯಾ ಅದಕ್ಕೆ. ನನ್ನ ಮಕ್ಕಳ, ನೀವು ಸುಳ್ಳು ಹೇಳೋದು ಕಲ್ತು ಬಿಟ್ಟಿದ್ದೀರಾ? ತತಾರಯ ಇಲ್ಲಿ ನಿಮ್ ವಾರೆಂಟ್ ಕೊಟ್ಟು ಕರ್ಸೋಕೆ ಅದು ಭೂಲೋಕದ ಕೋರ್ಟ್ ಅಲ್ಲ, ಯಮಲೋಕದ ಕೋರ್ಟು. ಸತ್ತಿದ್ಯಾ, ಸತಾಯಿಸೆ, ಸುಮ್ಗೆ ಬಾ. ಸರಿ, ನಾನು ಸತ್ತಿದ್ದಕ್ಕೆ ದಾಖಲೆ ಏನಿದೆ? ಸಾಕ್ಷಿಯಲ್ಲಿ ಸಾಕ್ಷಿ ಮತ್ತೆ ಸುಮ್ನೆ ಒಪ್ಕೋತೀನೇನು? ಒಂದು ಡೆತ್ ಸರ್ಟಿಫಿಕೇಟ್ ತೋರಿಸು, ಇಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತೋರಿಸು. ಅದೆಲ್ಲ ನಮಗ್ ಗೊತ್ತಿಲ್ಲ. ಬರ್ತೀಯಾ ಇಲ್ಲ ಬಲವಂತವ ಪಾಶ ಕೇಳ್ಕೊಂಡು ಹೋಗೋಣವಾ? ಈಗೇನ್ರಪ್ಪ ಅವಸರ? ನನ್ನ ಹೆಣದ ಮೇಲೆ ನಿಮ್ಗೆ ಯಾಕ್ರಪ್ಪ ಅಷ್ಟೊಂದು ಇಷ್ಟ? ನಿಮ್ಗೆ ಹೆಣಗಳು ಬೇಕು ಅಂದ್ರೆ ಕಾಶ್ಮೀರಕ್ಕೆ ಹೋಗ್ರಿ, ಇಲ್ಲ ಇರಾನ್ಗೆ ಹೋಗ್ರಿ, ಒಂದೇ ಸಾರಿ 1000 ಸಿಕ್ಬಿಡ್ತದೆ. ಇಲ್ಲ ಶ್ರೀಲಂಕಾಕ್ ಹೋಗ್ರಿ, ಪಂಜಾಬ್ಗೆ ಹೋಗ್ರಿ. ಬಿಸಿ ಹೆಣ ಬೇಕು ಅಂದ್ರೆ ಈ ಮದ್ರಾಸ ಶುರುವಾಗೈತೆ, ಅಲ್ಲಿಗೆ ಹೋಗ್ರಪ್ಪ. ತಂಪಾಗಿರೋ ನಮ್ ಕರ್ನಾಟಕಕ್ಕೆ ಬಂದು ಯಾಕೆ ಆಡ್ತೀರಾ ಎಣ ಅಂತ? ನೀನಿಲ್ದೆ ನಾ ವಾಪಸ್ ಹೋಗೋದೇ ಇಲ್ಲ. ನಾನ್ ಅರ್ಜೆಂಟ್ ಆಗಿ ಬರೋ ಹಾಗಿಲ್ವೋ ತಮ್ಮ? ಅಂದ್ರೆ ನಾನು ರಾಜಕೀಯದ ವ್ಯಕ್ತಿ, 100 ವ್ಯವಹಾರಗಳಲ್ಲಿ ಸಿಕ್ಕಿ ಹಾಕಿಕೊಂಡು ನರಳಾಡ್ತಾ ಇರೋ ಕರ್ನಾಟಕದ ಮಾಜಿ ಮಂತ್ರಿ ಕಣಪ್ಪ. ಅಲ್ಲದೆ ಇನ್ನು ಈಗಷ್ಟೇ ಸೆಂಟ್ರಲ್ ನಲ್ಲಿ ನಮ್ಮವ್ರನ್ನ ಕೂರಿಸಿ ಬಂದಿದ್ದೀನಿ. ಅವ್ರಿಗಂತ ಎಲೆಕ್ಷನ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀನಪ್ಪ. ವಾಪಸ್ ಬರೋ ತನಕ ನಾನು ಇಲ್ಲೇ ಇರ್ಬೇಕು. ಅಲ್ಲದೆ ನನ್ನನ್ನೇ ನಂಬಿಕೊಂಡ ನನಗೆ 4 ಜನ ಹೆಂಡ್ತಿರು, 16 ಜನ ಸೋಳೆರಿದ್ದಾರೆ. ಅವ್ರಿಗೆಲ್ಲ ಬಹಳ ಬೇಸರ ಆಗತ್ತಪ್ಪ ನಾನು ಏಕ್ದಮ್ ಸತ್ತಿದ್ದೀನಿ ಅಂದ್ರೆ, ಅಲ್ವಾ? ನೀವೇ ವಿಚಾರ ಮಾಡಿ. ಅದಕ್ಕೆ ಈಗ ಬೇಡ, ಇನ್ನೊಂದ್ ಸಾರಿ ಬನ್ನಿ. ನಾನು ಸಾಯೋದಕ್ಕೆ ಹೆದ್ರಲ್ರಿ, ಈ ವರ್ಷ ನನಗೆ ಪುರ್ಸೊತ್ತಿಲ್ಲ ಸಾಯಕ್ಕೆ. ಎಲ್ಲ ಇವನ ನಾವೇನು ಕೆಲಸ ಮಾಡಿಸ್ಕೊಡ್ರಿ ಅಂತ ಕೇಳಲಿಕ್ಕೋ, ಇಲ್ಲ ಕಾಂಟ್ರಾಕ್ಟ್ ಕೊಡ್ಸ್ರಪ್ಪ ಅಂತ ಕೇಳಿಕ್ಕೆ ಬಂದವ್ರು ಅಂದ್ಕೊಂಡ್ಯಾ? ನಾವು ಯಮದೂತರು. ನಾನು ರಾಜಕೀಯ ಧೂರ್ತ. ಏನಲೇ ಅಪೋಸಿಷನ್ ಅವ್ರು ಬೆದರಿಸ್ತಾ ಇದೆಯಾ? ನಾನು ಕರ್ನಾಟಕದ ಮಾಜಿ ಮಂತ್ರಿ ಭರಮಯ್ಯ. 18 ಕೊಲೆ ಕೇಸು. ನಮಗ್ ಗೊತ್ತು ನೀನು ರಾಜಕಾರಣಿ, ಎಲ್ಲದಕ್ಕೂ ಹೀಗೆ ಸತಾಯಿಸಿ ಅಂತಲೇ ಅರ್ಧ ದಿನ ಮುಂಚೆನೆ ಹೋಗಿ ಕಾಯ್ತೀರಿ ಅಂತ ನಮ್ಮ ಹೆಡ್ ಕ್ಲರ್ಕ್ ಚಿತ್ರಗುಪ್ತ ಕಳಿಸಿದ್ದು. ತಪ್ಪು ಮಾಡಿದ್ರೆ ದೊಡ್ಡವ್ರು ನಮ್ಮ ಚರ್ಮ ಕಿತ್ತು ತಮಟೆ ಬಾರಿಸ್ಬಿಡ್ತಾರೆ ಅಂತ ನಾವು 1 ದಿನ ಮುಂಚೆ ಬಂದು ಕಾದಿದೀವಿ. ಹಾಗಾದ್ರೆ 1 ದಿನ ಮುಂಚೆನೆ ಬಂದ್ಬಿಟ್ಟಿದ್ದೀರಿ ನನ್ನ ಹೆಣಕ್ಕೆ. ಇರ್ಲಿ ನನ್ನ ಮಕ್ಕಳ, ನಾನು ಅಂದ್ರೆ ಯಾರು ಅಂತ ತೋರಿಸ್ತೀನಿ ಕಣ್ರು. ಸಾರ್ವಜನಿಕರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದ ನನ್ನ ಮಗ ನಾನು. ಕರ್ನಾಟಕದ 4 ಕೋಟಿ ಕನ್ನಡಿಗರಿಗೆ ಚಳ್ಳೆ ಹಣ್ಣು ತಿನ್ನಿಸ್ದವ್ ನಾನು. ನಿಮ್ಮಿಬ್ರಿಗೆ ಬಿಡ್ತೀನೇನೋ ಅಷ್ಟು ಸುಲಭವಾಗಿ ಸಿಗ್ತೀನೇನ್ರು? ಕಲ್ಲೂರಿ, ಇವನ ಹತ್ರ ಹಠ ಮಾಡಿದ್ರೆ ನಾವು ಸೊಂಟ ಮುರಿಸ್ಕೊಳ್ಬೇಕಾಗತ್ತೆ. ಮತ್ತೇನೋ ಮಾಡೋದು? ಅಯ್ಯ ಅಪ್ಪ ಅಂತ ದಮ್ಮಯ್ಯ ಗುಡ್ಡೆ ಹಾಕೊಂಡು ಹಿಂಬಾಲಿಸೋಣ. ಟೈಮ್ ನೋಡಿ ಭಾಷೆ ಹಾಕಿಬಿಡೋಣ, ಏನಂತೀಯ? ಸರಿ ಅಣ್ಣ ಬರ್ಮಣ್ಣ. ಏನ್ರಲ್ಲೇ ಲೈಸೆನ್ಸ್ ಇಲ್ಲದ ಡ್ರೈವರ್ ಹಂಗೆ ಏಕ್ದಮ್ ಡೌನ್ ಆಗ್ಬಿಟ್ರಿ? ಏನೇ ಆದ್ರೂ ನೀನು ಸ್ವಲ್ಪ ಗಂಟೆಯಲ್ಲಿ ಸಾಯಲೇಬೇಕು, ಇದು ವಿಧಿ ನೇಮ. ಬರೀ ಕೈನಲ್ಲಿ ನಾವು ಹೋದ್ರೆ ಸುಮ್ನೆ ಬಿಡೋಲ್ಲ ನಮ್ಮ ಚೀಫ್ ಆಫೀಸರ್ ಯಮಧರ್ಮ. ಹಾಗಾಗಿ ಇಬ್ರು ನಿನ್ ಹಿಂದೆನೆ ಇರ್ತೀವಿ. ಪರ್ಮಿಷನ್ ಕೊಡಪ್ಪ. ಹೆಂಡತಿ ಹತ್ರ ಹೋಗಿ ಪರ್ಸನಲ್ ಆಗಿ ಮಾತಾಡ್ ಬರ್ತೀನ್ರಪ್ಪ. ಅಲ್ಲೇ ಬರ್ತೀವಿ.
ನಾನು ನನ್ನ ಕೀಪರ್ ಹತ್ರ ಸಾಯಂಕಾಲ ಹೋಗ್ತೀನಿ. ಆವಾಗ ಆಚೆ ಕಾಯ್ತೀವಿ. ಪಾರ್ಟಿ ಆಫೀಸ್ ನಲ್ಲಿ ಪರ್ಸನಲ್ ಆಗಿ ಪ್ರೈವೇಟ್ ಮಾತಾಡಬೇಕು. ಜವಾನ್ರ ಹಾಗೆ ಕಾಯ್ತಾ ಇರ್ತೀವಿ. ಯಾರೋ ಈ ಬಡ್ಡಿ ಮಕ್ಕಳು ಬಹಳ ನಿಯತ್ನೋರು ಅಂತ ಕಾಣ್ತದೆ. ಯಮಧರ್ಮನ್ ಇವರು ಪರ್ಮನೆಂಟ್ ಇರಬೇಕು. ಆದ್ರೆ ಒಂದು ಕಂಡೀಷನ್ ಕಂಡ್ರಪ್ಪ, ಯಾರಿಗೂ ನಾನು ಸತ್ತಿದ್ದೀನಿ ಅಂತಾಗ್ಲಿ ಸಾಯ್ತೀನಿ ಅಂತಾಗ್ಲಿ ಹೇಳ್ಬಾರ್ದು. ಆದ್ರೆ ಆಗ್ಲೇ ಸಕಲರಿಗೂ ನೀನು ಸತ್ತಿದ್ದೀಯ ಅಂತ ಸುದ್ದಿ ತಲುಪಿಟ್ಟಿದೆಯಲ್ಲ. ಬದುಕಿದ್ದ ಹಾಗೆ ಇಷ್ಟು ಬೇಗ ಸಾವು ಹೇಗೆ? ಕಾರ್ ಆಕ್ಸಿಡೆಂಟ್ ಆಗಿದ್ದೆ ಕುತಂತ್ರದಿಂದ. ದಾರಿಲಿ ಎಣ್ಣೆ ಚೆಲ್ಸಿ ಸ್ಪೀಡಾಗಿ ಕಾರ್ ಟರ್ನ್ ಮಾಡೋವಾಗ ಜಾರ್ ಬೀಳೋ ಹಾಗೆ ಮಾಡಿದ್ದು ನಿಮ್ಮವ್ರೆ. ಗ್ಯಾರಂಟಿ ಸತ್ತೇ ಇರ್ತೀಯ ಅಂತ ಈಗಾಗಲೇ ಸುದ್ದಿ ಹಬ್ಬಿಸ್ಬಿಟ್ಟಿದ್ದಾರೆ. ಅಂದರೆ ನಮ್ಮವರೇ ನನಗೆ ಮೋಸ ಮಾಡಿಬಿಟ್ರೆ? ಯಾರವರು? ನಿಮ್ಮ ಪಾರ್ಟಿಯ ಜನ. ನಮ್ಮ ಪಾರ್ಟಿಯ ಜನ. ಅವರು ಕೈ ಬಿಟ್ಟರೂ ನನಗೆ ಚಿಂತೆ ಇಲ್ಲ, ಯಾರು ಕೈ ಬಿಟ್ಟರೂ ನನಗೆ ಚಿಂತೆ ಇಲ್ಲ. ಆದರೆ ನನ್ನ ಪ್ರೀತಿಯ ಬಸಿರುಗಟ್ಟದ ಪ್ರತಿಮಾ ಬಾಯಿ ನನ್ನ ಕೈ ಬಿಡದಿದ್ದರೆ ಸಾಕು. ಅದಕ್ಕಾಗಿಯೇ ನಾನು ಅವಳಿಗೆ ಅಷ್ಟೊಂದು ಸ್ಥಳ ಕೊಟ್ಟಿದ್ದು. ಸಣ್ಣ ಸ್ಥಳವಿದ್ದವರಿಗೆ ದೊಡ್ಡ ಸ್ಥಳ ಕೊಡುವುದು ನನ್ನ ಜಾಯಮಾನ. ಇಳಿಸ್ರಯ್ಯ, ಕೆಳಗಿಳಿಸ್ರಯ್ಯ, ಸ್ವಲ್ಪ ಕೆಲಸ ಇದೆ. ಎಷ್ಟು ದೊಡ್ಡ ಮನೆ ಕಟ್ಕೊಂಡಿದಾನೋ. ಇಷ್ಟು ನಿಂದೇನಾ? ನಿನ್ನೊಬ್ಬನ ಹದ್ದಿನ ಕಣ್ ಬಿದ್ದಿರಲ್ಲ ನೋಡು ಇದ್ರ ಮೇಲೆ. ಇದೇ ನನ್ನ ಕೀಪರ್ನ ಮನೆ. ನಾನು ಮಂತ್ರಿಯಾಗಿದ್ದಾಗ 9 ಎಕರೆ ಬರೆದು ಕೊಟ್ಟಿದ್ದೆ. ಅವಳು ಅದನ್ನ 10 ಹಮಾರಿಗಳ ಸಹಾಯದಿಂದ ನಂದನವನ ಮಾಡಿಕೊಂಡಿದ್ದಾಳೆ. ಅರೆ ಏನೇ ಆಯ್ತು? ರಂಭೆ ಊರೋಸಿ ಹಾಗೆ ಮೈ ಕೈ ಕುಣಿಸ್ತಾ ಇದ್ದಾಳೆ. ಅವಳು ಒರಿಸ್ಸಾದಿಂದ ಬರುವಾಗ ಮೈ ಕೈ ಕುಣಿಸ್ಕೊಂಡೆ ಅಲ್ವಾ ಕರ್ನಾಟಕ ಕಾಲಿಟ್ಟಿದ್ದು. ಅಂದ್ರೆ ಬಹಳ ವರ್ಷದಿಂದ ಪಿಟಿ ಲಾಲ್ನಲ್ಲಿ ಕಾಲೆತ್ತು ಕುಣಿಯೋ ಟೈಮ್ನಲ್ಲಿ ನಂದು ಅಧ್ಯಕ್ಷತೆ ಮಡಗಿಸಿದ್ರು. ಮನಸ್ಸಿಗೆ ಬಿದ್ದುಬಿಟ್ಲು. ಮಜಾ ಮಾಡಿ ಹೋಗೋಂತ 9 ಎಕರೆ ಬರೆದು ಬಿಟ್ಟೆ ಆಗಿಂದ ಆಗಲೆಯ. ಹಾಗಾದ್ರೆ ನಿಂಗವಳು ಬಹಳ ಬೆಲೆ ಕೊಡ್ತಾ ಇರಬೇಕು. ಮತ್ತೆ ಇಷ್ಟೆಲ್ಲ ಇದ್ದವನು ನಿಮ್ ಕನ್ನಡ ನಟಿ ಒಬ್ಬಳಿಗೆ 30 ಅಡಿ 40 ಅಡಿ ಜಾಗ ಕೊಡಕ್ ಸತಾಯಿಸಿದ್ದೆ ಯಾಕೆ? ಅವಳಿಗೆ ವಯಸ್ಸಾಗ್ಬಿಟ್ಟಿತ್ತು, ನಿನಗೆ ಅಷ್ಟೊಂದು ಜಾಗ ಬೇಡ. ಅದಲ್ಲದೆ ಅವಳ ಮನಸ್ಸಿಗೆ ಬರಲಿಲ್ಲ. ನಿನ್ನ ಅರ್ಜಿನೇ ನನ್ನ ಕೈ ಸಿಗ್ಲಿಲ್ಲ ಅಂತ ಹೇಳಿ ಕಳಿಸಿಬಿಟ್ಟೆ. ಸತ್ಪಾತ್ರಿಗೆ ದಾನ ಮಾಡ್ಬೇಕಲ್ವೇನಯ್ಯ, ಸಾಯೋರ್ಗೆ ಯಾಕಪ್ಪ ಮಾಡ್ಬೇಕು? ಅವಳಿಗೆ ಹೇಳ್ದೆ, ನಿನಗೆ 6 ಅಡಿ 4 ಅಡಿ ಗ್ಯಾರಂಟಿ ಹರಿಶ್ಚಂದ್ರ ಘಾಟ್ನಲ್ಲಿ ತಗೋಬೋಗು ಅಂತ ಹೇಳಿದೆ. ನೋಡು, ಅವಳು ನಿನ್ನನ್ನೇ ನೋಡ್ತಾ ಇದ್ದಾಳೆ. ಹೋಗೋ ಮಾತಾಡ್ಸು. ಹಲೋ ಪ್ರತಿಮಾ ಬಾಯಿ, ನಿಮ್ಮನ್ನ ಎಲ್ಲೋ ನೋಡ್ದ ಹಾಗಿದೆಯಲ್ಲ. ಏನು ಏಕದಮ್ ಹೀಗೆ ಹೇಳ್ಬಿಟ್ರಿ? ಮೊನ್ನೆ ರಾತ್ರಿ ಇಲ್ಲೇ ಅಲ್ವಾ ನಾನು ಮಲಗಿದ್ದು, ಬೆಳಗ್ಗೆ ಅಲ್ವಾ ಎದ್ದು ಹೋಗಿದ್ದು. ಅಂದ್ರೆ ಮಾಜಿ ಮಂತ್ರಿ ಭರ್ಮಯ್ಯ ಕಣೆ. ಏಯ್, ಈ ಜಾಗ ಕೊಟ್ಟವನು ನೀವಾ? ಯಾಕೆ ಈಗ ಇನ್ಯಾರಾದ್ರೂ ಬರ್ತಾ ಇದಾರೇನು? ನೆನ್ನೆ ಅಡ್ವಾನ್ಸ್ ಬುಕ್ಕಿಂಗ್ ಆಗಿದ್ದೇನು ಸೀಟ್ಗೆ? ಹಾಗಲ್ಲ, ನಂಗ್ ಸ್ವಲ್ಪ ಕೆಲ್ಸ ಇತ್ತು. ನಿಮ್ಗೆ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ರಿ ಅಂತ ಸುದ್ದಿ ಕೇಳ್ದೆ. ಆಕ್ಸಿಡೆಂಟ್ ಆಗಿದ್ದು 100% ಖರೇನೆ ಕಣೆ. ಆದ್ರೆ ಇನ್ನೂ ನಾನು ಜೀವಂತವಾಗಿದ್ದೀನಿ. ಅಯ್ಯೋ ನನ್ನ ಕರ್ಮ ಕರ್ಮ. ಯಾಕ್ರಿ ಬಂದ್ರಿ ಅನ್ಯಾಯವಾಗಿ ಬದುಕಿ? ನಾ ಬದುಕಿ ಬಂದದ್ದು ನಿಂಗೆ ಸಂತೋಷ ಇಲ್ವೇನೆ ಬಾಯಿ? ಹಾಗಲ್ರಿ, ನಿಮ್ಮ ಸತ್ತ ಸುದ್ದಿ ಮೇಲೆ 11ನೇ ದಿನ ತಿಥಿಗೆ ಅಂತ 2 ಕೋಟಿ ರೂಪಾಯಿ ಫಂಡ್ ಕಲೆಕ್ಟ್ ಮಾಡಿದ್ದೆ. ಇದ್ದಾಗ ಕೊಡದ ಜನ ಸತ್ತ ಮೇಲೆ ಕೊಡ್ತಾರೇನೆ ಬಾಯಿ? ಇದ್ದಾಗ ಕೊಡಲ್ಲ ರೀ ಜನ, ಆದ್ರೆ ಸತ್ತಾಗ ಕೊಡ್ತಾ ಇದಾರೆ ನೋಡಿ. ಬರೋ ಭಾನುವಾರ ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಇದೇ ಜಾಗದ ಬೈಲಲ್ಲಿ. ಪ್ರಧಾನಿಗಳು ಬರ್ತಾ ಇದ್ದಾರೆ. ತಲಾ 5,000 ರೂಪಾಯಿ ಟಿಕೆಟ್ ಹಾಕಿದೀನಿ ಎಲ್ರಿಗೂ. ಮುಖ್ಯಮಂತ್ರಿಗಳೇ ಮುಖ್ಯ ಅತಿಥಿಗಳು. ಮುಖ್ಯಮಂತ್ರಿಗಳು ಬರುದೇ ಇಂಥ ಫಂಕ್ಷನ್ಗೆ. ಬರಗಾಲ ಇದೆ ಬಂದು ನೋಡ್ರಿ ಅಂತಂದ್ರೆ ಪುರ್ಸೊತ್ತಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸತ್ತವರ ಹೆಸರಿನಲ್ಲೂ ಫಂಡ್ ಕಲೆಕ್ಟ್ ಮಾಡ್ತಾ ಇದ್ದೀರಾ ಎನ್ನಿ? ಏನೋ ನೀವಿದ್ದಾಗ ದೊಡ್ಡ ಮನಸ್ಸು ಮಾಡಿ ನನ್ ಜಾಗಕ್ಕೆ ಅಡಿಗಲ್ ನೆಟ್ರಿ. ಯಾವ ಜಾಗಕ್ಕೆ? ನನ್ನ ನೃತ್ಯಧಾಮಕ್ಕೆ ರೀ. ಓ, ಅದೇ ಕುಣಿಯೋ ಜಾಗ. ಅಲ್ಲೇ ನನ್ನ ನೃತ್ಯಧಾಮಕ್ಕೆ 1 ಅಡಿಗಲ್ ನೆಟ್ರಿ. 1 ಅಡಿ ಇಲ್ಲ, ಅದು 6 ಅಡಿ ಅಲ್ವೇ ಸುತ್ತಾಡುತ್ತೆ? ಓ ಸುಮ್ನಿರಿ. ನನ್ನ ಜನಗಳ ಸಹಕಾರದಿಂದ ನನ್ನ ನೃತ್ಯಧಾಮ ತುಂಬಿ ತುಳುಕ್ತಾ ಇದೆ ಇವಾಗ. ಬಂದು ಹೋಗೋರ ಸಡಗರದಲ್ಲಿ ಈಗಿನ ಮುಖ್ಯಮಂತ್ರಿಗಳು ಬಂದಿದ್ರು. ನೀವು ಸತ್ತು ಸುದ್ದಿ ತಿಳಿದ ತಕ್ಷಣ ಫಂಡ್ ಮಾಡ್ಕೋ ನಾನಿದ್ದೀನಿ ಅಂದ್ರು. ಆದ್ರೂ ಅವನು ಸುಮ್ನೆ ಬಾಯಿ ಮಾತಾಡಂತಾನೆ ಅಷ್ಟೇ. ನನ್ನಷ್ಟು ಧೈರ್ಯಶಾಲಿನೂ ಅಲ್ಲ, ಧಾರಾಳತನೂ ಅವನಿಗಿಲ್ಲ. ಒಂಥರ ನಿರಾಡಂಬರ ಜೀವಿ, ಅದು ತಾಕತ್ತಿಲ್ಲ. ಮೊದಲು ಹಾಗೆ ಅವ್ರು ಅಂದಿದ್ದು. ಆದ್ರೆ ನಿನ್ನೆ ರಾತ್ರಿ ಪಾರ್ಟಿಲಿ ಮತ್ತೊಂದು 9 ಎಕರೆ ಸ್ಯಾಂಕ್ಷನ್ ಮಾಡ್ತೀನಿ ಅಂದ್ರು. ಹಾಗಾದ್ರೆ ನೀ ಏನ್ ಬಂದವ್ರ ಹತ್ರಲ್ಲ ಸ್ಯಾಂಕ್ಷನ್ ಮಾಡಿಸ್ಕತ್ತಲ್ಲ ಇರ್ತೀಯ ಅನ್ನೋ? ತಮ್ಮ ಸಹವಾಸದಲ್ಲಿ ಇದ್ದಾಗ ಸ್ವತ್ತು ಮಾಡಿ ಅಲ್ಲಿ ನಿಮ್ ಹೆಸರಲ್ಲಿ 1 ರಂಗಮಂಟಪ ಕಟ್ಟಿಸ್ಬೇಕು ಅಂತ. ಅದಕ್ಕೆ ರೀ ನೀವು ನನಗೋಸ್ಕರವಾದ್ರು ಪ್ಲೀಸ್ ಸತ್ತೇ ಹೋಗ್ರಿ.
ನೋಡ್ದೇನೆಯ ಭರಮಯ್ಯ, ನಂದು ತಂದು ಅನ್ನೋ ಬಂಧು ಭಗಿನಿಯರೆಲ್ಲ ಏನು ಬಯಸಿದ್ದಾರೆ ಗೊತ್ತಾ? ಗೊತ್ತಾಯ್ತಪ್ಪ, ನನ್ನ ಸಾವು ಆಕಸ್ಮಿಕ. ನಾನು ಸತ್ತೇ ಹೋದ್ರೆ ಪ್ರಯಾಣ ಮಾಡುವಾಗ ಚಿಕ್ಕ ಊರುಗಳೆಲ್ಲ ನಮ್ದಲ್ಲ ಮಿಸ್ಟರ್ ಬರ್ಮಯ್ಯ, ಅವೆಲ್ಲ ಬರೀ ನೆನಪು ಮಾತ್ರ. ಈಗ ನೀವು ಪವರ್ ಕಳ್ಕೊಂಡ ಮ್ಯಾಗ್ನೆಟ್. ಸುದ್ದಿ ಪ್ರಕಾರ ನೀವು ಸತ್ತ ಮಂತ್ರಿ. ನಿಮ್ಮ ಹೆಸರು ಹೇಳಿ ಬದುಕೋ ನನಗೆ ದಯವಿಟ್ಟು ತೊಂದರೆ ಕೊಡಬೇಡಿ. ಕೋಟ್ಯಾಂತರ ರೂಪಾಯಿ ಆದಾಯಕ್ಕೆ ಅವಕಾಶ ಬಂದಿದೆ. ಅಂಥ ಸಮಯದಲ್ಲಿ ನೀವು ಯಾರ ಕಣ್ಗೂ ಬೀಳ್ಬೇಡಿ. ಏನಿದು ಪ್ಲೇಟ್ನೆ ಉಲ್ಟಾ ಮಾಡಿಬಿಟ್ಟಲ್ಲೇ. ಇಟ್ಕೊಂಡೋಳು ಇರೋವರೆಗೂ ಕಟ್ಕೊಂಡೋಳು ಕಡೆವರೆಗೂ. ಅಕಸ್ಮಾತ್ತಾಗಿ ಬದುಕೇ ಬಂದ್ರೆ ಏನ್ ಮಾಡ್ತೀಯಾ? ಸತ್ತವನು ಬದುಕಿದಾನೆ ಅಂದ್ರೆ ನಂಬೋ ಅಂತ ಫೂಲ್ಸ್ ಅಲ್ಲ ನಮ್ಮ ಜನ. ಒಂದು ದೆವ್ವ ಅಂತ ಹೆದರ್ತಾರೆ, ಇಲ್ಲ ಹುಚ್ಚ ಅಂತ ಹುಚ್ಚಾಸ್ಪತ್ರೆಗೆ ಸೇರಿಸ್ತಾರೆ. ನೋಡಯ್ಯ, ನಿನ್ನನ್ನ ನಿಮ್ಮೂರ್ ಹುಚ್ಚಾಸ್ಪತ್ರೆಗೆ ಸೇರ್ಸಿದ್ರೆ ನಮ್ಮನ್ನ ನಮ್ಮ ಯಜಮಾನ ಅಂದ್ರೆ ಯಮರಾಜ ಕೊಂದು ಹಾಕ್ಬಿಡ್ತಾನೆ. ಬಂದು ಬಿಡು. ಅಯ್ಯೋ ಶಿವನೇ, ನನ್ ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕಿನ ಕೋಡ್ ನಂಬರ್ ಎಲ್ಲಿಟ್ಟಿದ್ದೀನಪ್ಪ, ಮರೆತು ಅಯ್ಯೋ ಬಿಟ್ಟಿದ್ದೀನಿ. ನೋಡಿ, ಆ ನಂಬರ್ ಹೇಳ್ಬಿಟ್ಟು ಆಮೇಲೆ ಸತ್ತು ಹೋಗ್ರಿ ಪ್ಲೀಸ್. ಭೂಮಿ ಕೊಡುವವರೆಗೂ ನೀನೇ ಇಂದ್ರ ಚಂದ್ರ ಅಂದ್ಲು. ಇದೇ ಜಾಗದಲ್ಲಿ ಇವಳು ಹೆಡ್ ಆಫೀಸ್ ಓಪನ್ ಮಾಡುವಾಗ ನಿಮ್ಮಂಥವರೇ ನಮಗೆ ಬೇಕು, ನಿಮ್ಮ ಜೀವ ಜ್ಯೋತಿ ಇನ್ನೂ 100 ವಸಂತಗಳನ್ನ ಕಾಣಲಿ ಎಂದು. ಇವತ್ತು ನಾನು ಸತ್ತೆ ಅಂತ ಗೊತ್ತಾದ ಕೂಡಲೇ ನನ್ನ ಹೆಸರಲ್ಲೇ ಕೋಟ್ಯಾಂತರ ರೂಪಾಯಿ ಫಂಡ್ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಲ್ಲಪ್ಪ. ಅಂದ್ರೆ ನಾನು ಒಂದು ರೀತಿಯ ಆನೆ ಇದ್ದ ಹಾಗೆ. ಆನೆ ಬದುಕಿದ್ರು ಲಕ್ಷ, ಸತ್ರು ಲಕ್ಷ. ಮತ್ತೆ ಯಾರ್ ಕೈ ಬಿಟ್ರು ಬಸರುಗಟ್ಟಿದ ಪ್ರತಿಮಾಬಾಯಿ ಕೈ ಬೀಳೋದಿಲ್ಲ ಅಂದಿದ್ದೆ. ಅಂದುಕೊಂಡಿದ್ದೆ. ಇವಳನ್ನ ನಂಬಿಕೊಂಡು ಪತ್ರಿಕೆಯವರ ಹತ್ರ, ಪಾರ್ಟಿಯವರ ಹತ್ರ ಕೆಟ್ಟವನಾದೆ. ಅಪ್ಪಿ ತಪ್ಪಿ ನನ್ನ 100 ರಾಜಕೀಯ ರಹಸ್ಯಗಳನ್ನ ಇವಳ ಹತ್ರ ಹೇಳಿಬಿಟ್ಟಿದ್ರೆ ಇನ್ನೂ 6 ತಿಂಗಳು ಮುಂಚೆನೆ ಸಾಯಿಸ್ಬಿಡ್ತಾ ಇದ್ರು. ಇಟ್ಕೊಂಡವಳು ಇರೋವರೆಗೂ ಅನ್ನೋದು ಪ್ರೂವ್ ಆಗೋಯ್ತು. ಇನ್ನು ಕಟ್ಕೊಂಡವಳು ಏನಂತಾಳೋ ಶಿವನೇ. ಹಲೋ, ನಾನ್ ಮಾಡ್ತಾ ಇರೋದು ನಿಮ್ಗೆ ಗೊತ್ತಾಗ್ತಾ ಇಲ್ವೇನ್ರಿ? ಗೊತ್ತಾಗ್ತಾ ಇಲ್ಲ ರೀ, ನೀವು ಗೋವಾದಿಂದ ಮಾಡ್ತಾ ಇರೋದು ನನಗ್ ಗೊತ್ತಾಗ್ತಾ ಇದೆ. ಹೌದಾ? ಅಲ್ಲ ರೀ, ಚೆನ್ನಾಗಿ ಸಂಪಾದನೆ ಮಾಡಿದ ಸಂಪಾದನೆ ಎಲ್ಲ ಅವ್ರಿವ್ರು ಹೆಸರಿಗೆ ಬರ್ದು ಬಂದು ಮಾತಾಡ್ಸೋರಿಗೆಲ್ಲ ಎಕರೆ ಗಟ್ಲೆ ಜಮೀನು ಕೊಟ್ಕೊಂಡು ಹಗಲು ರಾತ್ರಿ ಅವ್ರ ಮನೆ ಇವ್ರ ಮನೆ ಅರಮನೆ ಅಂತ ಹೇಳಿ ಇರೋ ಮನೆನೇ ಹಾಳು ಮಾಡ್ಕೊಂಡ ಗಡ್ಡ ಬೆಳಗಾಗೋವರೆಗೂ ಸರ್ಕಾರದ ಆಸ್ತಿಲೇ ಸಾಯ್ತೀನಿ ಅಂತ ಕಡೆಗೂ ಕೆಂಗೇರಿ ಕೊಚ್ಚೆ ನೀರಿನ ಹತ್ರ ಬಿದ್ದು ಸತ್ತ. ಸಾಯೋವರೆಗೂ ಸೌತಿ ಮುಂಡೆರ್ಗೆ ವಿದೇಶ ತೋರಿಸಿದ್ನೆ ಹೊರತು ಕಟ್ಕೊಂಡ್ ಹೆಂಡತಿ ಅಂತ ಒಂದ್ಸಾರಿನಾದ್ರೂ ಕಾಶ್ಮೀರ ಕೂಡ ಕರ್ಕೊಂಡು ಹೋಗ್ಲಿಲ್ವಲ್ಲ. ಕಾಶ್ಮೀರಕ್ಕಷ್ಟು ಸುಲಭ ಕರ್ಕೊಂಡು ಹೋಗೋ ಟೈಮ್ ಅಲ್ಲ ಕಣೆ ಇದು. ಕಟ್ಕೊಂಡೋಳೆ ಪರವಾಗಿಲ್ಲ, ಇಟ್ಕೊಂಡೋಳಗಿಂತ ಕಣ್ಣೀರಿಡ್ತಾ ಇದ್ದಾಳೆ. ಅಪ್ಪ ಯಮದೂತ್ರ, ಇದೇನ್ ನನ್ನ ಮನೆ ಕಂಡ್ರಯ್ಯ, ಕೆಳಗಿಳಿಸಿ ಬಿಡ್ರಯ್ಯ. ಏನು ಇದಾ ನಿನ್ ಮನೆ? ಇಷ್ಟು ಚಿಕ್ಕ ಜಾಗನ? ಕಟ್ಕೊಂಡೋಳು ತಾನೆ, ಅದಕ್ಕೆ ಸಣ್ಣ ಜಾಗ. ಇಟ್ಕೊಂಡೋಳಾಗಿದ್ರೆ ಬಹಳ ಜಾಗ ಇರುತ್ತೆ, ಯಾಕೆಂದ್ರೆ ಅವಳಿಗೆ ಬಹಳ ಜನ ಕೊಟ್ಟಿರ್ತಾರೆ ನೋಡಿ, ಅದು ಇದು ಇಟ್ಕೊಂತ. ಹಲೋ ಹಲೋ, ಪಾರ್ಟಿ ಆಫೀಸಾ ರೀ? ಬಂತೇನ್ರಿ ಡೆಡ್ ಬಾಡಿ? ಏನಪ್ಪ ಇವಳು ನನ್ನ ಬಾಡಿನೇ ಕೇಳ್ತಾ ಇದ್ದಾಳಲ್ಲಪ್ಪ. ಏನ ಲಾರಿ ಗಟ್ಲೆ ಹೂ ಸಿಕ್ರು ಅವ್ರ ಬಾಡಿ ಸಿಕ್ಲಿಲ್ವಾ ರೀ? ಸರಿಯಾಗಿ ಗೊತ್ತೇನ್ರಿ ಅವ್ರೇನ ಸತ್ತಿದ್ದು ಅಂತ? ಅಯ್ಯೋ ಪಾಪ, ಎಷ್ಟು ಆಸೆ ನನ್ನನ್ನು ಕಂಡ್ರೆ ಇವಳಿಗೆ, ಎಷ್ಟು ಪ್ರೀತಿ ವಿಶ್ವಾಸ. ಅಲ್ಲ ರೀ, ಮಗಳು ಮೊಮ್ಮಗಳು ಎಲ್ಲರೂ ಬಹಳ ಬೇಜಾರಾಗಿದ್ದಾರೆ. ಯಾಕಂದ್ರೆ ಅಷ್ಟೊಂದು ಕೋಟಿ ರೂಪಾಯಿ ಆಸ್ತಿ ಮಾಡಿದ್ರು ಇನ್ನು ಪಟ್ಟ ಪದವಿ ಅಂತ ಸಾಯ್ತಾ ಮೊನ್ನೆ ಸೆಂಟ್ರಲ್ ಎಲೆಕ್ಷನ್ ಅಲ್ಲಿ ಕಮ್ಮಿ ಅಂದ್ರು 3-4 ಕೋಟಿ ಖರ್ಚು ಮಾಡಿ ಕಂಡ್ಕಂಡವ್ರನ್ನ ಗೆಲ್ಸಿ ಪ್ರಧಾನಿ ಮಾಡಿದ್ರಲ್ಲ ಅಂತ. ಇನ್ನೇನು ನಾನು ಪ್ರಧಾನಿ ಆಗೋದಕ್ಕೆ ಸಾಧ್ಯನಾ? ಈಗಾಗಲೇ 100 ಕಮಿಷನ್ಗಳು, ಕೋರ್ಟ್ ವ್ಯವಹಾರಗಳು ಕತ್ತು ಹಿಸುಕ್ತಾ ಇದೆ ನನ್ನನ್ನ. ಅದರಲ್ಲೂ ಫೋನಿನಂತೂ ಶಿವ ಯಾಕೆ ಹಾಕ್ಸಿದಪ್ಪ ಫೋನ್ನ ನಾನು? ಇದನ್ನೆಲ್ಲ ಬಿಡಿಸ್ಕೊಂಡು ಕಾಪಾಡೋ ಅಂತಲ್ವಾ ನಾನು ಆ ಕಾಡ ಪಾಪನ್ನ ನಮ್ಮ ದೇಶದ ಮುಖ್ಯಸ್ಥರು ಮಾಡಿದ್ದು. ಆದ್ರೆ ಅವನು ಮುಖ್ಯಸ್ಥ ಆಗಿದ್ದೇ ನನ್ನ ವಿಚಾರನ ಬಿಟ್ಟೇ ಬಿಟ್ಟ. ಇಲ್ಲ ಅಂದ್ರೆ ನಾನು ಯಾವ್ದಾದ್ರೂ ಒಂದು ವಿದೇಶಾಂಗ ಮಂತ್ರಿಯಾಗಿ ಒಬ್ಬ ಸುಂದರಾಂಗಿ ಜೊತೆ ಸುಖವಾಗಿರಬಹುದಾಗಿತ್ತು. ನಾನು ಅವರು ಸತ್ರಲ್ಲ ಅಂತ ಖಂಡಿತ ಸಂಕಟ ಇಲ್ಲ. ಬೀಗರು ಬ್ರದರ್ಸ್ ಬಾಂಬೆಯಿಂದ ಬರ್ತಾರೆ. ಮಗ ಅಂತೂ ಹಂಗೇರಿಲಿದ್ದಾನೆ. ಏನೋ ಹಲಗೇರಿಯಲ್ಲಿದ್ದಾನ? ಹಲ್ಗೇರಿ ಅಲ್ಲ ರೀ, ಹಂಗೇರಿ. ಹಾ, ಹೇಳಿದ ಮಾತು ಕೇಳ್ದೆ ಹಾಳು ಕಂಡವ್ರ ವಿಚಾರದಲ್ಲಿ ಟೆಲಿಫೋನ್ ಕದ್ದು ಕೇಳಿ ಹುಚ್ಚರಾಗಿ ಹೇಗಾಗಿದ್ರು ಗಡ್ಡನೂ ಬಿಟ್ಕೊಂಡು. ನೀವೇ ನೋಡಿದ್ರಲ್ಲ, ಅವ್ರಿಗೆಲ್ಲ ವಯಸ್ಸಾಗಿತ್ತು. ಇವತ್ತಿಗೂ ರಾಜಕೀಯ ಅಂದ್ರೆ 18 ವರ್ಷದ ಹುಡುಗನಾಗಾಡ್ತಾ ಇದ್ರು. ಏನಪ್ಪ ಇವಳು ನನಗೆ ಎಗ್ನೆಸ್ಟ್ ಆಗ್ತಾ ಇದ್ದಾಳ? ಇಲ್ಲ, ನಾನು ಸತ್ತ ಸುದ್ದಿ ಕೇಳಿ ಸಂಕಟ ಜಾಸ್ತಿ ಆಗಿ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾಳ? ನನಗಷ್ಟೇ ಬೇಕಾದ್ದು. ಯಾವ ಕಾರಣಕ್ಕೂ ಇರೋ ಆಸ್ತಿ ಮೇಲೆ ಸರ್ಕಾರದ ಕಣ್ಣು ಬೀಳ್ಬಾರ್ದು. ಎರಡನೇದು, ಈಗ ಇಬ್ರು ಸೇರಿ ಕಚ್ಚಾಡ್ತಾ ಇರೋ ಪಾರ್ಟಿ ಪ್ರೆಸಿಡೆಂಟ್ ಗಿರಿನ ನಂಗೆ ಕೊಡಿಸಿಬಿಡಿ.
ಹಾ, ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ, ಯಾಕಾಗಲ್ಲ? ಮುಂಚೆ ನೀವು ಇವ್ರ ಗರಡಿಲೇ ಇದ್ದವ್ರೆ ತಾನೆ? ಹಾ ಆಯ್ತು, ಹಾ ಆಗ್ಲಿ, ಫೋನ್ ಮಾಡಿ. ಓ ಬರ್ತೀನಿ. ಹಾ ಚೆನ್ನಾಗಿದೀಯಾ ವಾಸಂತಿ? ಯಾಕೆ ಹೆದರ್ಕಂಡೆ? ನಾನು ನಿನ್ನ ಕೈ ಹಿಡಿದ ಗಂಡ ಭರಮಯ್ಯ ಅಲ್ವೇನೆ? ಏ ಸತ್ ಮೇಲೆ ಎಂತ ಗಂಡಾರೆ? ನಾನಿನ್ನೂ ಸತ್ತಿಲ್ಲ ಕಣೆ ಹುಚ್ಚಿ. ನೀವಿನ್ನು ಸತ್ತಿಲ್ಲ ಅಂದ್ರೆ ನಮ್ಮಕ್ ನಾನೇನು ಹುಚ್ಚಿ ಆಗಿಲ್ಲ. ನೀನೇ ಹೇಳೆ, ಈಗ ನನಗೆ ಸಾಯೋ ವಯಸ್ಸೇನೆ, ಆ ಸ್ಟೇಜಿಗೆ ಬಂದಿದ್ದೀನೇನೆ. ಅದೆಲ್ಲ ನಂಗೇನು ಗೊತ್ತು? ಮನೇಲಿ ಯಾರು ಇಲ್ದಾಗ ಬಂದು ತಲೆ ಬಿಸಿ ಮಾಡ್ಬೇಡ. ಏನೇ ಇದು? ರಾಜಕೀಯದಲ್ಲಿ ಏನೆಲ್ಲಾ ಬುದ್ಧಿ ಉಪಯೋಗಿಸಿ ಹೊಡೆದ ಆಸ್ತಿ ಪಾಸ್ತಿನೆಲ್ಲ ನಿಮ್ಮವ್ರಿಗೆ ಮಾಡಿದನಲ್ಲೇ, ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚಿ ಬಿಟ್ನಲ್ಲೇ. ಏನ್ರಿ ನಂಗೆ ಬುದ್ಧಿ ಕಲಿಸ್ತೀರಾ? ನೀವು ನಿಜವಾದ ಗಂಡನೇ ಆಗಿದ್ರೆ ಅಷ್ಟೆಲ್ಲ ಬುದ್ಧಿ ಉಪಯೋಗಿಸಿದ ನೀವು ಆ ಯಮನ ಕಣ್ಣಿಗೆ ಮಣ್ಣೆರಿಸ್ತಾ ಇರ್ಲಿಲ್ವಾ? ನಿಜ ಹೇಳಿ. ಯಾರ ಕಣ್ಣಿಗಾದ್ರೂ ಮಣ್ಣೆರಚಬಹುದು ಕಣೆ, ಆ ಯಮನ ಕಣ್ಣಿಗೆ ಮಣ್ಣೆರಚೋದು ಬಹಳ ಕಷ್ಟ ಕಣೆ, ಆಗೋಲ್ಲ ಕಣೆ. ಅಲ್ಲಿಗೆ ನೀವು ಸತ್ತಿದ್ದೀರಿ ಅಂತ ಗ್ಯಾರಂಟಿ ಆಯ್ತಲ್ಲ. ಒಳ್ಳೆ ಗ್ರಾಚಾರ ಬಂತಲ್ಲಪ್ಪ ಇದು. ಲೇ ದೇವರಾಣೆ ಮಾಡಿ ಹೇಳ್ತೀನಿ ಕಣೆ, ನಾ ನಿನ್ನ ಬದುಕಿದೀನಿ ಕಣೆ, ಅದಕ್ಕೆ ಏನ್ ಸಾಕ್ಷಿ ಬೇಕು ಕೇಳ ಹೇಳ್ತೀನಿ. ಹಾಗಾದ್ರೆ ಸಾಯಕ್ ಯಾಕೆ ಹೆದರ್ಕೊಂಡ್ರಿ? ನಿಜ ಹೇಳಿ. ಅಂದ್ರೆ ನಿನ್ನ ತಾಳೆ ಬಗ್ಗೆ ನಿನಗೆ ಸ್ವಲ್ಪನೂ ಯೋಚನೆ ಇಲ್ವಾ? ಅಯ್ಯ ತಾಳಿಗೇನು ಆಗಲ್ಲ, ಅಪ್ಪಟ KGF ಬಂಗಾರದ್ದು. ಅರಿಶಿನ ಕುಂಕುಮ ರೀ, ಈ ಮಾಡರ್ನ್ ಸಮಾಜದಲ್ಲಿ ಅರಿಶಿನ ಕುಂಕುಮ ಇಟ್ಕೊಳ್ಳಲ್ಲ ಅಂತ ಯಾರು ಅಳಲ್ಲ. ಮುತ್ತೈದೆ ತನ ಅದು ನನ್ ಗಂಡ ಸತ್ತ ತಕ್ಷಣವೇ ಹೊರಟೋಯ್ತು. ನಾನಿನ್ನು ಸತ್ತಿಲ್ಲ ಕಣೆ. ಸತ್ತಿಲ್ಲ ಅಂತ ಪ್ರೂವ್ ಮಾಡ್ರಿ. ಇವಳ ಎಂಥ ಭಂಡ್ ಹೆಣ್ತೀನಪ್ಪ ಇವಳು. ಹಾಗಾದ್ರೆ ನನ್ನ ನೀನು ದೆವ್ವ ಅನ್ಕೊಂಡ್ಬಿಟ್ಟಿದ್ಯೇನು? ಈಗ ನಾನು ಬದುಕಿ ಇದ್ದೀನಿ ಅಂದ್ರೆ ಆ ಯಮಧೂತರಿಂದ ಉಳಿಸ್ಕತೀಯ ನೀನು? ಮೊದ್ಲು ಪ್ರೂವ್ ಮಾಡ್ರಿ. ಲೇ ಕಲ್ಲೂರಿ ಬಲ್ಲೂರಿ, ಬನ್ರಪ್ಪ ಬನ್ರಯ್ಯ, ಮುಂದೆ ಬನ್ರಯ್ಯ. ಯಾರು ಯಾರು ಹೇಳ್ರಪ್ಪ, ನೀವ್ ಯಾರು ಅಂತ ಹೇಳ್ರಯ್ಯ. ನಿನ್ನ ಗಂಡನ ಪ್ರಾಣ ತೆಗಿಯಾಕ ಬಂದಿರೋ ಸಾಕ್ಷಾತ್ ಯಮದೂತರು. ಏನಿದು ಏಕ್ದಮ್ ಬೋಪೋಸು ಫುಸ್ ಆದಂಗ ಆಗ್ಬಿಟ್ಟೆ. ನನ್ನ ಮಕ್ಳ ಸತ್ತೆ ಹೋಗ್ಬಿಟ್ಲಲ್ಲಪ್ಪ ಅವಳು. ಒಂದ್ ಕೆಲಸ ಮಾಡ್ರಯ್ಯ, ಅರ್ಜೆಂಟ ನಿಮ್ಗೊಂದು ಹೆಣ ಬೇಕಾಗಿತ್ತು ಅಂತ ನನ್ನ ಹತ್ರ ಬಂದ್ರಲ್ಲ, ಈಗ ನನ್ನ ಹೆಂಡತಿ ಹೆಣ ಇದೆ, ಎತ್ಕೊಂಡು ಹೋಗ್ರಿ. ಹೆಣ ತಗೊಂಡೋಗೋರ್ಗೆ ನನ್ನ ಹೆಣ ಆದ್ರೇನು ಇನ್ನೊಬ್ರು ಹೆಣ ಆದ್ರೇನಪ್ಪ? ಅವಳು ಒಬ್ಬಳದೆ ಅಲ್ಲ, ಜೊತೆಗೆ ನೀನು ಬೇಕು. ಬಲ್ಲೂರಿ, ಇವಳನ್ನ ನೀನ್ ಕರ್ಕೋ, ಇವನ್ನ ನಾನ್ ಕರ್ಕೋತೀನಿ. ಈ ನನ್ನ ಮಗ ನನ್ನದಿಂದ ಜ್ಞಾಪಕದಲ್ಲಿ ಇಟ್ಕೊಂಡವನಲ್ಲಪ್ಪ. ಏ ಬರ್ಮ, ಓಡ್ಬೇಡ ಓಡ್ಬೇಡ, ಬೇಡ. ಸರಿ ಓಡ್ತೀಯಾ? ಓಡು. ಈಗ ಜಾರ್ ಬಿದ್ಯಾ? ಬಲ್ಲೂರಿ, ಉಸಿರೇ ಇಲ್ವಲ್ಲೋ? ಅಲ್ಲಿಗೆ ಇವನ ಸರ್ವನಾಶ. ಹಾಕು ಪಾಶ. ನೋಡಮ್ಮ, ಇದು ನಮ್ಮ ಲೋಕ. ನಮಗೆ ಪರ್ಮಿಷನ್ ಇದ್ದಿದ್ದು ಒಬ್ಬನ್ನೇ ಕರ್ಕೊಂಡು ಬಾ ಅಂತ. ನಾನು ಹೋಗಿ ಚಿತ್ರಗುಪ್ತನಿಗೆ ಹೇಳ್ತೇನೆ, ಇದು ಹಾರ್ಟ್ ಫೇಲ್ ಕೇಸು, ಇನ್ನೂ ಸತ್ತಿಲ್ಲ ಅಂತ. ಅಲ್ಲಿವರೆಗೂ ವೇಟಿಂಗ್ ಲಿಸ್ಟ್ ನಲ್ಲಿರು. ಏನು ಬಡಕೊಂಡೆ ಬ್ಯಾಡವೆ, ಹಠ ಮಾಡಬೇಡ ಅಂತ ಕೇಳಿದ್ಯಾ? ಈಗ ನೀನು ಸಸ್ಪೆನ್ಸ್ ಲಿಸ್ಟ್ ನಲ್ಲಿ ಸತ್ತಿದೀಯಾ ಕಣೆ. ಅಲ್ಲರಿ, ನೀವು ಈ ಮುಂಡೆವನ್ನ ಜೊತೆ ಕರ್ಕೊಂಡು ಬರ್ತೀರಿ ಅಂತ ನಂಗೇನ್ ಗೊತ್ತು? ಬಾ. ಇಬ್ರೂನಾ? ಇಲ್ಲ, ನಿನ್ನ ಧರ್ಮಪತ್ನಿಯನ್ನು ಮಾತ್ರ. ಇಲ್ಲ, ಸಾಧ್ಯವಿಲ್ಲ. ನಾನು ಅವಳು ಒಬ್ಬಳನ್ನೇ ಕಳಿಸಲ್ಲ. ನನಗೆ ನಿಮ್ಮ ಮೇಲೆ ಭರವಸೆ ಇಲ್ಲ. ನಮ್ಮ ನಾಡಿನ ಜನರ ಮೇಲೆ ನಾನು ಭರವಸೆ ಇಟ್ಟವನಲ್ಲ. ಅವರು ನನ್ನ ಮೇಲೆ ಭರವಸೆ ಇಟ್ಟಿದ್ರು, ನಾನು ಅವ್ರ ಮೇಲೆ ಭರವಸೆ ಇಟ್ಟಿರಲ್ಲ. ನೀವ್ ಯಾವ ಲೋಕದವರು ಏನೋ, ನಿಮ್ಮನ್ನ ಹೆಂಗಪ್ಪ ನಂಬ್ರಿ? ಹಾಗಾದರೆ ನೀನೇ ಮೊದಲು ಬಾ. ನೀನು ಇಲ್ಲೇ ಇರಮ್ಮ. ಏನಿದು ಏನಿದು? ಟೆಲಿವಿಷನ್ನಲ್ಲಿ ಟಿಪ್ಪು ಸುಲ್ತಾನ್ ಚಿತ್ರ ಕಾಣುತ್ತಿದೆ. ನಿಮ್ಮ ಲೋಕದಲ್ಲೂ ಟಿವಿ ಇದೆಯೇ? ಟಿವಿ ಏನು, ನಿಮ್ಮ ಪತ್ರಿಕೆಯನ್ನು ಬರುತ್ತೆ. ನಮ್ಮ ಪತ್ರಿಕೆಗಳು? ಅದು ಯಾವುದು? ಕನ್ನಡಪ್ರಭ, ಪ್ರಜಾವಾಣಿ, ಲಂಕೇಶ್ ಪತ್ರಿಕೆ, ಸುದ್ದಿ ಸಂಗಾತಿ, ಇದು ಎಲ್ಲದಕ್ಕಿಂತ ಮೊದಲು ಪೊಲೀಸ್ ನ್ಯೂಸ್ ಸಹ ಬರುತ್ತೆ. ಅದು ನಿಮಗೆ ಮೊದಲು ಬರಬೇಕು. ನಿಮಗೂ ಪೊಲೀಸ್ನವ್ರಿಗೂ ಬಹಳ ಸಂಬಂಧ ಅಲ್ವೇ? ಹೌದು, ನಾವಿಬ್ರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ಅಂತಿದ್ರು. ಹಾಗಾದ್ರೆ ನಾನ್ ಯಾರು ಅಂತ ನಿನಗೆ ಗೊತ್ತಾ? ನೀ ಏನು, ನಿನ್ನ ಜಾತಕಾನು ಗೊತ್ತು. ಹಾಗಾದ್ರೆ ಅಡ್ವಾನ್ಸ್ ಆಗಿ ಯಾಕಪ್ಪ ನನ್ನನ್ನು ಸಾಯಿಸ್ತೀರಾ? ಈಗಾಗಲೇ ನಿನ್ನ ಮೇಲೆ ಸಾಕಷ್ಟು ಪುಕಾರಿದೆಯಲ್ಲಪ್ಪ. ಇದೇನಪ್ಪ ಇದು? ನನಗೆ ಪುಕಾರ್ ಇರೋದು ಇಂಡಿಯಾದಲ್ಲಿ ಮಾತ್ರ ಅಂತಿದ್ದೆ, ಈಗ ಇಲ್ಲೂ ಇದೆಯಾ? ಈಗ ಸದ್ಯಕ್ಕೆ ನಿನ್ನೊಬ್ಬಂದೇ ಅಲ್ವಾ ಪುಕಾರು? ಏನಂತ ಅದು? ಸಿಕ್ಕಿ ಹಾಕೊಳ್ತೀಯಾ ಅಂತ ಗೊತ್ತಾದಾಗ ಸೀಕ್ರೆಟ್ ಆಗಿ ರಾತ್ರೋರಾತ್ರಿ ರಾಜೀನಾಮೆ ಕೊಡ್ತೀಯಾ ಅಂತ. ಅದೇ ನನ್ನ ಸ್ಪೆಷಾಲಿಟಿ. ಮಾವಳ್ಳಿ ಟಿಫನ್ ರೂಮಿನ ಮಸಾಲ ದೋಸೆ ಎಷ್ಟು ಜನಪ್ರಿಯತೆನೋ, ನನ್ನ ರಾಜೀನಾಮೆನೂ ಅಷ್ಟೇ ಜನಪ್ರಿಯತೆ. ನಾನು 1 ವರ್ಷಕ್ಕೆ ಒಂದ್ಸಾರಿ ನಾನು ರಾಜೀನಾಮೆ ಕೊಡದೇ ಇದ್ರೆ ನಮ್ಮ ಮಹಾಜನಗಳಿಗೆ ನಿದ್ದೆ ಬರಲ್ಲ. ಇಲ್ಲೂ ಸಾವಿನ ಬಡಿಯಲ್ಲಿ ಸಿಕ್ಕಿ ಬೀಳ್ತೀಯಾ ಅಂತ ಗೊತ್ತಾದಾಗ ಯಾವ್ದಾದ್ರೂ ಐಡಿಯಾ ಮಾಡಿ ರಾಜೀನಾಮೆ ಕೊಟ್ಬಿಟ್ರೆ
ಅದಕ್ಕೆ ಅಡ್ವಾನ್ಸ್ ಆಗಿ ನಮ್ಮವ್ರನ್ನ ಕಳಿಸಿದ್ದು. ಆದ್ರೆ ಈ ಅನಾಹುತದ ಪರಿಣಾಮ ಏನಾಯ್ತು ಗೊತ್ತಾ? ಏನಾಯ್ತು? ನನ್ನ ಹೆಂಡತಿನೂ ಸಾತ್ತೋದ್ನಲ್ರಿ. ಹಾ, ಅದ್ಯಾರಪ್ಪ ಅಷ್ಟು ನಿಷ್ಠಾವಂತಳು? ಕಟ್ಟೆಕೊಂಡವಳು ಹೆಸರು? ಮಿಸೆಸ್ ವಾಸಂತಿ ಭರಮಯ್ಯ. ಕೇಸು? ಹಾರ್ಟ್ ಫೇಲು. ಕಾರಣ? ವೈ ನಮ್ಮನ್ನ ನೋಡ್ದೇಟಿಗೆ ನೆಗೆದು ಬಿದ್ದು ಹೋದ್ಲು. ಅಯ್ಯೋ ಅಯ್ಯೋ ಅಯ್ಯೋ, ಥೂ ನಿಮ್ಮ, ನೀವ್ಯಾಕ್ರೋ ಅವಳ ಎದುರು ಹೋದ್ರಿ? ನ್ಯಾಯವಾಗಿ ಇವತ್ತು ಈ ಒಂದೊಂದೇ ಕೇಸು ಇರೋದು. ಕಳಿಸ್ರೋ ವಾಪಸ್ ಕಳಿಸ್ರೋ ಅವಳನ್ನ. ಏನಯ್ಯ ಇದು ಯಮಲೋಕವೇನಯ್ಯ? ಇಲ್ಲೂ ಭೂಲೋಕ ತರ ರಾಜಕೀಯ ಮಾಡ್ತೀರಲ್ಲ, ಒಬ್ರಿಗೊಂತರ. ಎಲ್ಲಪ್ಪ ನಿಮ್ಮ ಜಡ್ಜಲ್ಲೇ ಕರಿಯಪ್ಪ. ಜಡ್ಜು? ಅದೇ ನಮ್ಮ ಧಣಿ ಯಮನ ಕೇಳ್ತಾರೆ. ಆಹಾ, ಅವರ ಆಯ್ತು, 10 ನಿಮಿಷ ನಿಲ್ಲು, ಅವರೇ ಬರ್ತಾರೆ. ನನ್ನ ಹೆಂಡತಿ ಈಗ ಇದ್ದಾಗ ಇಲ್ಲದ ವ್ಯಾಮೋಹ ಸತ್ತಾಗ ಬಂತು. ಬೇಷ್ ಬೇಷ್, ಏನು ಯೋಚನೆ ಮಾಡಬೇಡ, ವಿಚಾರಣೆ ಆದ್ಮೇಲೆ ನೋಡುವಂತೆ. ಅಗೋ ಬರ್ತಾ ಇದ್ದಾರೆ ನೋಡು ನಮ್ಮ ಯಮ. ಸ್ವಲ್ಪ ನಮ್ಗೆ ರೆಕಮೆಂಡೇಶನ್ ಮಾಡ್ಬೇಕಣಪ್ಪ ನೀನು. ಏನಂತ? ಒಳ್ಳೆಯವನು ಅಂತ. ಆಹಾ, ನೋಡೋಣ. ಶ್ರೀಮದ್ ವಿರಾಟ ನರಕರತ್ನ ಸಿಂಹಾಸನಾದೀಶ್ವರ, ಸದಾ ಸಕಲ ಜೀವಗಳ ಸಾವು ನಿರೀಕ್ಷಕ, ಡೆಡ್ ಬಾಡಿಗಳ ಪ್ರಿಯ ವೀಕ್ಷಕ ವಿಚಾರಕ, ಕೋಣ ವಾಹನ ಪ್ರಿಯ, ದಾರುಣ ಘೋರ ಶಿಕ್ಷಾದಿ ತೀರ್ಪಿನ ನ್ಯಾಯಾಧೀಶ, ಎಲ್ಲ ಕೋರ್ಟುಗಳಂತೆ ಲೇಟು ಮಾಡದ ಕೇಸುಗಳನ್ನು ಕ್ಷಣಾರ್ಧದಲ್ಲಿ ವಿಚಾರಿಸಿ ಶಿಕ್ಷೆ ನೀಡುವ ದಕ್ಷ ನಿಷ್ಠಾವಂತ, ವಿವರಣೆ ಇಲ್ಲದೆ ಸಸ್ಪೆನ್ಸಿನಲ್ಲೂ ಇಡದೆ ವಿಚಾರಿಸಿದೊಡನೆ ತೀರ್ಪನ್ನು ನೀಡುವ ಮಹಾಸತ್ಯಸಂಧ, ಸೂರ್ಯ ಪುತ್ರ, ಉಗ್ರ ನೇತ್ರ, ಸಮಗ್ರ ಮಾನವ ಕುಲಕೋಟಿಯ ಮೇಲ್ವಿಚಾರಕ, ಶ್ರೀ 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 ಯಮಧರ್ಮಾದ್ರಿಗೆ ಕಾಮಿಂಗೋ ಕಾಮಿಂಗೋ ಕಾಮಿಂಗೋ. ಸದ್ದು. ಚಿತ್ರಗುಪ್ತ, ಎಸ್ ಸರ್. ಇಂದು ನಾವು ವಿಚಾರಣೆ ನಡೆಸಿ ಶಿಕ್ಷೆ ನೀಡಬೇಕಾದ ಟೋಟಲ್ ಸಾವಿನ ಕೇಸುಗಳು ಎಷ್ಟು? ಅಟ್ ಪ್ರೆಸೆಂಟ್ ಒಂದೇ ಸರ್. ಏನು? ಅಷ್ಟೇ ಸರ್. ಕಾರಣ? ಇವತ್ತು ಭಾನುವಾರ ಅಲ್ವೇ, ಎಲ್ಲಾ ಪೆಟ್ರೋಲ್ ಬಂಕ್ಗೂ ಹಾಫ್ ಡೇ ರಜಾ. ಅದಕ್ಕೆ ಕಾರಣ ವಿದೇಶಿ ವಿನಿಮಯ ಉಳಿತಾಯ. ಇದನ್ನು ಘೋಷಿಸಿದ ಸರ್ಕಾರ ಯಾವುದು? ನಮ್ಮ ಭಾರತ ಸರ್ಕಾರದ ಚಕ್ರದಳ, ಅಂದ್ರೆ ಭಾರತೀಯ ಜನತಾದಳ. ಏನಿದು ವಿಚಿತ್ರ? ಆಧುನಿಕ ಯುಗದ ಅಗತ್ಯ ವಸ್ತುವಾದ ಪೆಟ್ರೋಲು ಬಂಕುಗಳಲ್ಲಿ ಸಿಕ್ಕದಂತೆ ಮಾಡಿ ಭಾರತದಲ್ಲಿ ಅದಕ್ಕೂ ಬರತಂದರೆ ಇರಲಿ. ಇಂದಿನ ವಿಚಾರಣೆಗೆ ಬಲಿಯಾದವನನ್ನು ಕರೆಸು. ಬದ್ಮಾಶ್ ಭರಮಯ್ಯ, ಭರಮಯ್ಯ ಬದ್ಮಾಶ್ ಭರಮಯ್ಯ. ಏನಲೇ ಒಂದು ನಮೂನಿ ಮುಧೋಳ್ ನಾಯಿ ಹೊಯ್ಕಂತಿ ಅಲ್ಲಪ್ಪ. ಭೂಲೋಕದ ಕೋರ್ಟ್ನಾಗ ಡವಾಲಿಗೂ ನಿನಗೂ ವ್ಯತ್ಯಾಸನ ಇಲ್ದಂಗ ಆತಲು. ಮೆತ್ತ ಹೊಯ್ಕೊಳ್ಳಲೇ. ಇವನು ಯಾರೋ ಪುಡಾರಿ ಇದ್ದಂತೆ ಕಾಣುವನಲ್ಲ. ಪುಢಾರಿ ಅಲ್ವೋಯಪ್ಪ, ಕರ್ನಾಟಕದ ಮಾಜಿ ಮಂತ್ರಿ ಅದೀನಿ ನಾನು. ಹೆಸರೇನೆಂದೆ? ಇಡೀ ಜಗತ್ತಿನಾಗಿರೋ ಜನರ ಹೆಸರೆಲ್ಲ ನಿನಗೆ ಗೊತ್ತದೆ ಅಂತ ತಿಳ್ಕೊಂಡಿದ್ನಲ್ವೋ. ಬದ್ಮಾಶ್ ಭರಮಯ್ಯ ಕರ್ನಾಟಕದ ರಾಜಕೀಯ ಇತಿಹಾಸವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ ಮಹಾನ್ ವ್ಯಕ್ತಿ ಪ್ರಭು ಈತ. ಅಂದ್ರೆ ಮೊನ್ನೆವರೆಗೂ ಸೆಂಟ್ರಲ್ ನಲ್ಲಿದ್ದ ಪದವಿಯನ್ನು ಸಹ ಬಿಟ್ಟುಕೊಟ್ಟು ಕಪಟ ನಾಟಕ ಆಡಿದ ಸೂತ್ರಧಾರಿ ಅವನೇ ಇವನು. ಈ ವಿಚಾರ ನಿಮ್ಗೆ ಹೆಂಗ್ ಗೊತ್ತಾತ್ರಿ? ನಿಮ್ಮಲ್ಲಿ ಪ್ರಿಂಟ್ ಆಗಿ ಬರುವ ಪತ್ರಿಕೆಗಳಿಂದ. ಅದಿರಲಿ ಚಿತ್ರಗುಪ್ತ, ಇವನು ಸತ್ತ ಬಗ್ಗೆ ಹೇಗೆ? ಪಬ್ಲಿಕ್ ಮೀಟಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಪಕ್ಷದ ಕಾರ್ನಲ್ಲಿ ಪಾರ್ಟಿ ಆಫೀಸ್ಗೆ ಹೋಗುವಾಗ ಕಂಠ ಪೂರ್ತಿ ಕುಡಿದು ನಿರ್ಲಕ್ಷ್ಯದಿಂದ ಡ್ರೈವ್ ಮಾಡ್ತಿದ್ದ ಡ್ರೈವರ್ನಿಂದ. ಅಲ್ಲವೋ ಪಾಪಿಷ್ಟ, ಬಂಕುಗಳಿಗೆ ಭಾನುವಾರ ಅರ್ಧ ದಿನ ರಜಾ ಘೋಷಿಸಲು ಗೊತ್ತಾದ ನಿಮ್ಮ ಸರ್ಕಾರಕ್ಕೆ ಸಾರ್ವಜನಿಕರನ್ನು ಸರ್ವನಾಶ ಮಾಡುತ್ತಿರುವ ಸಾರಾಯಂಗಡಿ ಬಾರುಗಳನ್ನು ಕಡೆ ಪಕ್ಷ ಶನಿವಾರ ಭಾನುವಾರಗಳಲ್ಲಾದರೂ ಮುಚ್ಚಿಸಬೇಕೆಂಬ ಪ್ರಜ್ಞೆ ಬರಲಿಲ್ಲವೇ? ಅಲ್ರಿ ಅಪ್ಪ, ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ವೇನ್ರಿ? ಅದರಿಂದಲೇ ನಮ್ಮ ಸರ್ಕಾರದ ಸಂಪತ್ತು ಬೆಳೀತಾ ಇರೋದು, ಸಾರ್ವಜನಿಕರು ಸುಖ ಪಡ್ತಾ ಇರೋದು ಅದರಿಂದಲೇ ಅಲ್ವೇನ್ರಿ ನಾವು ಸರ್ಕಾರಿ ನೌಕರಿ ಪಗಾರ ಕೊಡ್ತಾ ಇರೋದು. ನಿಮಗೆ ಗೊತ್ತಾಗೋದಿಲ್ಲ ಯಮದೇವ. ನಾನು ಮಂತ್ರಿ ಆಗಿದ್ದಾಗ ಅದನ್ನ ನಿಂದ್ರಿಸ್ಬೇಕು ಅಂತ ಮಾಡಿದೆ, ಸಾರಾಯಿ ಕುಡಿಯೋದನ್ನ. ಆದ್ರೆ ನಮ್ಮ ಶಾಸಕರು, ನಮ್ಮ ಮಂತ್ರಿಗಳು ನನಗೆ ತಿನ್ನಕ್ ಸಾಲದಿಲ್ರಿ, ನಿಲ್ಲಿಸ್ಬೇಡ್ರಿ ಅಂತ ಹೊಯ್ಕೊಂಡ್ರು. ಇದಕ್ಕೆ ಬೆಂಬಲವಾಗಿ ನಮ್ಮ ಶಿರಿಗೆರಿಯ ತರಳಬಾಳು ಜಗದ್ಗುರುಗಳ ಮಹಾಸ್ವಾಮಿಗಳು ಸಹಿತ ಚಿತ್ರದುರ್ಗದಾಗೆ ಈ ಶರಾಬು ಬ್ರಾಂದಿ ಹರಾಜಾಗ ನಿಂದ್ರಿಸೋದಕ್ಕೆ ಸ್ಟ್ರೈಕ್ ಮಾಡ್ಯಾರೆ. ಆದ್ರೂ ಇವರು ಬಂಡಿಗೆಟ್ಟವರು ಹರಾಜು ಮಾಡೇ ಬಿಟ್ರು ನೋಡ್ರಿ. ಚಿತ್ರಗುಪ್ತ, ಇವನಾರೋ ಸ್ವಾರ್ಥ ಮಂತ್ರಿ ಅಂತ ಕಾಣುತ್ತಾನೆ. ಇವನ ಪಾಪದ ಸುರುಳಿ ಹೇಗಿದೆ? ತುಲಾಭಾರ ಮಾಡಿದ್ರೆ ಇವನ ಸಮಕ್ಕೂ ತೂಗಬಹುದು. ನೀವು ಆಮೇಲೂ ತೂಕ ಮಾಡಬಹುದ್ರಿ. ಮೊದಲು ನನ್ನ ವಾಪಸ್ ಕಳಿಸಿ ಬಿಡ್ರಿ. ಅಟೆಂಡ್ ಮಾಡಬೇಕಾದ ಕೆಲಸಗಳು ಬಹಳ ಉಳಿದಾವೆ.
ಇಲ್ಲಿಗೆ ಬಂದವ್ರನ್ನ ವಾಪಸ್ ಕಳಿಸೋ ವಿಚಾರವೇ ಇಲ್ಲ. ಹಂಗಾರೆ ನಾನು ಮಾಡಿರೋ ಸಾಲ ನಿಮ್ಮಪ್ಪ ಅಥವಾ ನಿಮ್ ತಾತ ತೀರಿಸ್ತಾನೇನೆ? ಮುಚ್ಚು ಬಾಯ್. ಸಾರ್ವಜನಿಕರ ಸಂಪತ್ತು ಲೂಟಿ ಮಾಡಿದ ನೀನು ಇನ್ನೂ ಸಾಲ ತೀರಿಸಬೇಕೆ? ಸುಳ್ಳು. ಸಂಪತ್ತು ಲೂಟಿ ಮಾಡೋದು ಅಂದ್ರೆ ಒಬ್ಬನೇ ಮಾಡ್ಲಿಕ್ಕೆ ಆಗ್ತದೇನು? ಅದ ಮಾಡಕ್ ಬರ್ಬೇಕಾದ್ರೂ ಅದಕ್ಕೂ ಒಂದು ಡಿಗ್ರಿ ತಗೊಂಡ್ಬರ್ಬೇಕಾಗ್ಯದೆ. ಅಂದ್ರೆ ಆ ಪದವಿಗೆ ಬರ್ಬೇಕಾದ್ರೆ ಎಲೆಕ್ಷನ್ ನಿಂದ್ರಬೇಕಾ? ಎಲೆಕ್ಷನ್ ನಿಂದ್ರಬೇಕಾದ್ರೆ ಖರ್ಚು ಮಾಡ್ಬೇಕಾ? ಅದಕ್ಕೆ ಸಾಲ ಮಾಡ್ಬೇಕಾ? ಹಾಗಾದ್ರೆ ಸಾಲ ಮಾಡಿ ಮಂತ್ರಿ ಆದವನಿಗೆ 6 ತಲೆಮಾರು ಕೂತು ತಿಂದರು ಕರಗದಷ್ಟು ಆಸ್ತಿ ಹೇಗೆ ಬಂತು? CBI ಸಂಸ್ಥೆಯವರು ಕೇಳಬೇಕಾದ ಪ್ರಶ್ನೆ ನೀನ್ ಕೇಳ್ತಾ ಇದೀಯ. ಇರ್ಲಿ, ಅದು ಕನ್ನಡ ಸಿನಿಮಾ ತೆಗೆದು ಸಂಪಾದಿಸಿದ ಹಣ ಅದೇ ಗೊತ್ತದೇನು? ಚಿತ್ರಗುಪ್ತ, ಇವನ ಮಾತು ನಿಜವೇ? ಇವನು ಸಿನಿಮಾದ ಹೆಸರಿನಲ್ಲಿ ಕನ್ನಡ ದಿನಪತ್ರಿಕೆಯಲ್ಲಿ ಒಂದು ಜಾಹೀರಾತು ಕೊಟ್ಟು ಸುಂದರ ಮೈಕಟ್ಟುಳ್ಳ ನವ ಯುವತಿಯರು ಬೇಕಾಗಿದ್ದಾರೆ ಅಂತ ಅನೌನ್ಸ್ ಮಾಡಿದ್ದ. ಆಗ 3000ಕ್ಕೂ ಜಾಸ್ತಿನೇ ಹೆಣ್ಮಕ್ಳು ಬಂದಿದ್ರು ಪ್ರಭು. ಅದ್ರಲ್ಲಿ ನಮ್ದೇನು ತಪ್ಪಿದೆ ಯಮಧರ್ಮರಾಜ? ಸಿನಿಮಾ ಮಾಡೇ ಕಲಾವಿದರನ್ನ ತಂತ್ರಜ್ಞರನ್ನ ಕಾಪಾಡಿದ್ದು ಧರ್ಮವಲ್ಲವೇ ಯಮಧರ್ಮ? ಅಲ್ಲ, ನಿನಗೆ ಬೇಕಾಗಿದ್ದು 3 ಜನ ನಟಿಯರು, 3000 ಜನ ಏಕ್ ಬೇಕಿತ್ತು? ನಾನು ಬಾ ಅಂತ ಹೇಳಿದ್ದೇನ್ರಿ? ಅಲ್ರಿ, ನಾ ಪೇಪರ್ನಾಗ ಹಾಕ್ತಿದ್ದ ಖರೆ ಅದೇ. ನಮ್ಗೆ ಹೆಣ್ಮಕ್ಳು ಬೇಕಾಗಿದೆ ನಮ್ಮ ಸಿನಿಮಾಕ್ಕೆ ಬರ್ರಿ ಅಂತ. ನಾವು 3 ಮಂದಿ ಸಾಕಂತ ಹೇಳಿದ್ವಿ ರೀ. ಅವ್ರು 3000 ಜನ ಸೂಟ್ ಕೇಸ್ ಎತ್ಕೊಂಡು ನಮ್ಮ ಲಾಡ್ಜಿಂಗ್ ಮುಂದೆ ಸಾಲ ಹಿಡಿದು ನಿಂತು ಬಿಟ್ಟಿದ್ರು. ಮುಂಜಾನೆ ಎದ್ದು ನೋಡ್ತೀನಿ, ಶಿವ ಯಾವ್ಯಾವ ನಮೂನೆ ಡ್ರೆಸ್ಗಳು, ಯಾವ್ಯಾವ ನಮೂನೆ ಫಿಗರು, ಪೇಸ್ ಕಟ್ಟು. ಅಲ್ರಿ, ನಂದು ನೋಡ್ರಿ ಅನ್ನೋರು ಏಸು ಮಂದಿ, ನಂದು ನೋಡ್ರಿ ಅನ್ನೋರು ಏಸು ಮಂದಿ. ಏನ ಅಭಿನಯನ ಅವ್ರ ಹಾಡನ್ನ ನಾ ಹೇಳ್ದೆ, ಇಷ್ಟೊಂದು ಜನರಿಗೆ ಅವಕಾಶ ಇಲ್ರಮ್ಮ, ನಮ್ಮ ಸಿನಿಮಾದಾಗ ಇರೋದು 3 ಹೆಣ್ಮಕ್ಳ ಪಾತ್ರ, ನಿಮ್ಗೆಲ್ಲ ಆಗೋದಿಲ್ಲ ಅಂತಂದೆ. ಹಂಗಾರೆ ನಮ್ಮ ಜೀವನ ಹೆಂಗಾಗಬೇಕು ಅಂತಂದ್ರು. ನಿಮ್ಮನ್ನೇನು ಅನಾಥರನ್ನಾಗಿ ಮಾಡೋದಿಲ್ಲ, ನಿಮ್ಮ ರಕ್ಷಣೆ ನಾನು ಮಾಡ್ತೀನಿ ಅಂತ ಹೇಳಿ ಉಳಿದವ್ರನ್ನ ಅರಬ್ ದೇಶಕ್ಕೆ ಬೊಂಬಾಯಿ ಮುಖಾಂತರ ಕಳಿಸಿದ್ದ, ಆಮೇಲೆ ಕಾಮಾಟಿಪುರ ಕಳಿಸಿದ್ದ, ಕಲ್ಕತ್ತಾ ಸೋನಾಗಾತಿ ಕಳಿಸಿದ್ದ, ಪೂನಾದ ಬುಧವಾರಪೇಟೆ ಕಳಿಸಿದ್ದ. ಇದೆಲ್ಲ ಒಂದು ರೀತಿ ಸಹಾಯ ಅಲ್ವೇ ಯಮಧರ್ಮ? ನೋಡ್ರಿ ಪ್ರಭು, ಎಂಥ ಮಿಂಡ್ರು ಕೊಟ್ಟಿದ್ ನನ್ನ ಮಗ ಇವನು. ಒಂದ್ಸಾರಿ ಹಳೆ ಮೈಸೂರು ಕನ್ನಡ ಮಾತಾಡ್ತಾನೆ, ಇನ್ನೊಂದ್ಸಾರಿ ಧಾರವಾಡ ಕನ್ನಡ ಮಾತಾಡ್ತಾನೆ. ಎಷ್ಟು ಶೈಲಿ ಕಲ್ತಿಯಾನ್ರಿ ಬದ್ಮಾತ್ ನನ್ನ ಮಗ. ಅದು ನನ್ ತಪ್ಪಲ್ಲ ಯಮಧರ್ಮ, ಅದು ನಮ್ಮ ಅಪ್ಪರು ಧಾರವಾಡದವ್ರ, ನಮ್ಮವ್ವ ಮೈಸೂರಿನೋಳ. ಇಬ್ರು ಈ ಹರಿಹರದ ತುಂಗಭದ್ರ ಸೇತುವೆ ಅದಲ್ರಿ, ಅಲ್ಲಿ ಕನೆಕ್ಷನ್ ಆಗೋತು, ಹಂಗೆ ಬಿಟ್ಬಿಟ್ವಿ ನಾವು. ಅಷ್ಟೇ ಇಲ್ಲ ಪ್ರಭು, ಅದಕ್ಕೂ ಮುಂಚೆ KSRTC ಬಸ್ಗೆ ಕಂಡಕ್ಟರ್ ಆಗಿದ್ದಾಗ ಬೀದರ್ನಿಂದ ಬೆಂಗಳೂರಿಗೆ ಅರ್ಧ ಚಾರ್ಜ್ಗೆಲ್ಲ ಪ್ರಯಾಣಿಕರನ್ನು ಕರ್ಕೊಂಡು ಬಂದು ದೇಶದ್ರೋಹ ಮಾಡಿದ್ದಾನೀವ. ಇದು ಯಾವ ಧರ್ಮ ಭರ್ಮ? ಅದು ನನ್ನ ಸ್ವಧರ್ಮ ಯಮಧರ್ಮ. ಅಲ್ಲಪ್ಪ, ಬೀದರ್ ಅಂದ್ರೆ ಬಡವರು ತವರೂರು ಹೌದಲ್ಲ, ಕುಡಿಯಕ್ಕೆ ನೀರಿಲ್ಲ ಅಲ್ಲಿ. ಮೊದಲು ಕೂಲಿ ನಾಲಿಗೆ ಬರುವಾಗ ಅವ್ರ ಹತ್ರ ಏನಿರ್ತದೆ, ಎಷ್ಟಿರ್ತದ ಬರೋಕ್ಕ? ನ್ಯಾಯವಾಗಿ ಬಡವರಿಗೆ ಸಹಾಯ ಮಾಡಬೇಕು ಅಂತ ಸರ್ಕಾರ ಹೇಳಿದೆ ಹೌದಲ್ಲ. ನಾನು ಅವ್ರ ಸೇವಕನಾಗಿದ್ದರಿಂದ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡಿದ್ದೀನಿ. ಇದು ಒಂದು ರೀತಿಯ ಧರ್ಮವಲ್ಲವೇ ಯಮಧರ್ಮ? ಅದು ಒಂದು ರೀತಿಯ ಧರ್ಮವೇನೋ ಸರಿ, ಆದ್ರೆ ಅದಕ್ಕೂ ಮುಂಚೆ ನೀನು ಹುಡುಗನಾಗಿದ್ದಾಗ ಎಲ್ಲರ ಎಂಜಲ್ ಲೋಟಗಳನ್ನು ತಟ್ಟುಗಳನ್ನು ಒಂದೇ ನೀರಿನಲ್ಲಿ ಅದ್ದಿ ಜಾತಿ ಹಾಳು ಮಾಡಿದೆ ಅಂತ ಆರೋಪ ಇದೆ. ಅದು ಆರೋಪವೇ ಯಮಧರ್ಮ ಅಲ್ರಿ ಯಮಧರ್ಮರೇ? ಅದ್ರ ಅರ್ಥ ಏನಾರು ಗೊತ್ತದೆ ನಿಮ್ಗೆ? ಇಲ್ಲ. ಎಲ್ಲಾ ಜಾತಿಯು ಒಂದೇ ಎಂದು ತೋರಿಸುವ ಅರ್ಥ. ಅಂದ್ರೆ ಅಂಬೇಡ್ಕರ್ಗಿಂತ ಮುಂಚೆನೆ ಈ ಅಮರ ತತ್ವ ಸಾರದ ನನಗೆ ನ್ಯಾಯವಾಗಿ ಭಾರತ ರತ್ನ ಪ್ರಶಸ್ತಿ ಬರಬೇಕಾಗಿತ್ತು. ಇದು ಧರ್ಮವಲ್ಲವೇ ಯಮಧರ್ಮ? ಇಂಥವನಿಗೆ ನ್ಯಾಯವಾಗಿ ಮಾನವರತ್ನ ಪ್ರಶಸ್ತಿ ಬರಬೇಕು. ನನಗಿಂತಲೂ ಮೊದಲು ಉಡುಪಿ ಹೋಟ್ಲವ್ರಿಗೆ ಸಿಗಬೇಕು ಯಮಧರ್ಮ. ಎಲ್ಲಾ ಜಾತಿನ ಮಿಕ್ಸಿಂಗ್ ಮಾಡಿದವರು ನಮ್ಮ ಉಡುಪಿ ಹೋಟ್ಲು ಸಾವುಕಾರ ಅದಾರೆ, ಆ ನೌಕರ ಅದಾರೆ, ಅವ್ರಿಗೆ ಅವಾರ್ಡ್ ಕೊಡಿಸ್ರಿ ಏನ? ಆದ್ರೆ ಇವನು ಅದೇ ಮನುಷ್ಯರನ್ನ ಜೀವಂತವಾಗಿ ಕೊಂದು ಹಾಕಿದ್ದಾನೆ ಮಹಾಸ್ವಾಮಿ. ಹೇಗೆ? ಕಡು ಬಡವರಿಗೆ ಕಳ್ಳ ಬಟ್ಟಿ ಕುಡಿಸಿ. ಅಲ್ಲ ಗುರುವೇ, ಅವತ್ತು ನಾನು ಏನ್ ಹೇಳಿದ್ದೆ? 10 ಒತಿ ಕ್ಯಾತ ಹೆಚ್ಚಿಗೆ ಹೊಡೆದಾಕ್ರಿ ಸಾಕು ಅಂದಿದ್ದೆ. ಅವ್ರು 150 ಒತಿ ಕ್ಯಾತನ ಹೊಡೆದಾಕಿದ್ದಲ್ದೇನೆ ಬ್ಯಾಟ್ರಿ ಶೆಲ್ಲು, ನವಾಸಾಗರ, ಕತ್ತೇಲದ್ದಿ ಇದನ್ನೆಲ್ಲ ಮಿಕ್ಸಿಂಗ್ ಮಾಡಿದ್ದಲ್ದೇನೆ ಕುಷ್ಠರೋಗ ಬಂದವ್ರಿಗೆ ಸ್ನಾನ ಮಾಡಿಸಿ ಅದ್ರ ಮೇಲೆ ನೀರ್ನ ಅದಕ್ಕೆ ಮಿಕ್ಸಿಂಗ್ ಮಾಡಿ ಸಾಯಿಸಿರ ನಾನೇನು ಮಾಡ್ಲಿ? ಆದರೂ ಅಪಾಯಕಾರಿ ವಸ್ತುಗಳನ್ನು ಮಾರಾಟ ಮಾಡಿ ಜನರನ್ನು ವಂಚಿಸಿದ್ದು ತಪ್ಪು ಮಿಸ್ಟರ್ ಭರ್ಮಯ್ಯ. ಸರಿ, ಇದು ತಪ್ಪಾದ್ರೆ ನಮ್ಮ ಸರ್ಕಾರ ನಮ್ಮ ಲಾಭಕ್ಕೋಸ್ಕರ ಸಾರ್ವಜನಿಕರಿಗೆ ಮಾರ್ತಾ ಇರುವ ಬ್ರಾಂದಿ ಸಿಗರೇಟು ಅಪಾಯ ಅಲ್ವಾ? ಅದರಿಂದ ಜನ ಇವತ್ತಲ್ಲ ನಾಳೆ ಸಾಯ್ತಾರೆ ಅಂತ ನಮಗೂ ಗೊತ್ತಿತ್ತು ಅಲ್ವಾ? ಹೇಳು ಶಿವ. ಇದು ಯೋಚಿಸಬೇಕಾದ ವಿಷಯ. ಚಿತ್ರಗುಪ್ತ, ಎಸ್ ಸರ್. ಇವತ್ತಲ್ಲ ನಾಳೆ ಭಾರತ ದೇಶದ ಪ್ರಜೆಗಳನ್ನ ವಂಚಿಸ್ತಾ ಇರುವ ಸರ್ಕಾರದ ಅಧಿಕಾರಿಗಳಿಗೂ ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇರುವ ರಾಜಕೀಯ ಶಕ್ತಿಗಳಿಗೂ ಸಾಮೂಹಿಕವಾಗಿ ವಿಷದ ಹಾವಿನಿಂದ ಕಚ್ಚಿಸಬೇಕು. ನೆನಪಿರ್ಲಿ. ಎಸ್ ಸರ್, ನೋಟ್ ಮಾಡ್ಕೋತೀನಿ.
ಆದ್ರೆ ಇವರು ಕೇರ್ಲೆಸ್ ನಿಂದ ಕೋಲಾರದ ಚಿಂತಾಮಣಿ ಎಂಬ ಗ್ರಾಮದಲ್ಲಿ 100 ಜನ ಕಣ್ಣು ಕಳ್ಕೊಂಡಿದ್ದಾರೆ ಪ್ರಭು. ಗೊತ್ತು, ಅದಕ್ಕೂ ಕಾರಣ ಇದೆ. ಎರಡೂ ಕಣ್ಣಿದ್ದವರಿಗೆ ನಮ್ಮ ಜನ ಸಹಾಯ ಮಾಡಲ್ಲ ಅಂತ ಗೊತ್ತಾಗಿ ಕೆಲವರಿಗೆ ಒಂದು ಕಣ್ಣು ಹೋಗುವಾಗ ಮಾಡಿದ್ದೇ ನಾನು. ಏಕೆಂದ್ರೆ ಕಣ್ಣು ಕುರುಡಾದವನಿಗೆ ಅಯ್ಯೋ ಪಾಪ ಎಂದು ಹಣ ಕೊಡುತ್ತಾರೆ. ಇದರಿಂದ ಅವರ ಬದುಕು ಹಸನಾಗುವುದಿಲ್ಲವೇ ಎಂಬ ಧರ್ಮ. ಸಾವಿರಾರು ಎಕರೆ ಪ್ರದೇಶವನ್ನ ನೀರಾವರಿ ಮಾಡ್ತೀವಿ ಅಂತ ಆಗಿದು ಆಸೆ ತೋರಿಸಿ ಬಡ ರೈತರ ಬೆಂಬಲ ತಗೊಂಡು ಬಂದು ಪದವಿ ಇದ್ದಾಗ ಅದನ್ನ ಯಾಕೆ ಪೂರೈಸಲಿಲ್ಲ? ಅದೇ ರಾಜಕೀಯ ಅಲ್ರಿ. ಅವರೇ ನಿಜವಾದ ನಮ್ಮ ಮತದಾರರಲ್ವೇನ್ರಿ? ಅವರು ತೃಪ್ತಿ ಪಟ್ಟ ದಿನ ನಮ್ಮಂಥ ರಾಜಕೀಯ ಧುರೀಣರ ಸರ್ವನಾಶ ಖಂಡಿತ. ಅದಕ್ಕೆ ನೀರಿನ ಆಸೆ ತೋರಿಸಿ ಓಟ್ ತಗೊಳ್ಳೋದು, ನೀರು ಕೊಡಂಗೇ ಇಲ್ಲ. ಹೀಗೆ ಮಾಡಿ ಅಲ್ವೇನ್ರಿ ನಾವು ಪ್ರತಿ ಎಲೆಕ್ಷನ್ ನಲ್ಲಿ ಗೆಲ್ಲುವುದು? ಅದೇ ರಾಜಕೀಯ. ಇದು ಅಲ್ಲದೆ ಅಂಗಡಿ ಇಟ್ಟಾಗ ಅಕ್ಕಿ ಬೇಳೆಗೆಲ್ಲ ಮಣ್ಣು ಕಲ್ಲು ಬೆರೆಸಿ ಅಳತೆಯಲ್ಲಿ ಕೂಡ ಮೋಸ ಮಾಡಿದ ಇವನು. ವ್ಯಾಪಾರವೇ ಮೋಸ ಅಲ್ವೇ? ಆದ್ರೂ ಮಣ್ಣು ಕಲ್ಲು ನಾನ್ಯಾಕೆ ದೇವರು ಬೆರೆಸ್ರಿ? ಅದಕ್ಕಿಂತ ಮಿಷನ್ಗಳೇ ಬಂದಿವೆಯಲ್ಲ ಶಿವ. ಅಲ್ಲದೆ ಅದು ಮಣ್ಣಲ್ಲೇ ಬೆಳೆದಿದ್ದ ಪದಾರ್ಥವಾಗಿದ್ದರಿಂದ ಮಣ್ಣು ಮಣ್ಣಾಗೇ ಇರ್ಲಿ ಅಂತ ಅದನ್ನೆಲ್ಲ ಬೆರೆಸಿದೆ. ಅಷ್ಟೋ ಇಷ್ಟೋ ಬೆರೆಸಿದ್ದೀನಿ. ಅದು ನನ್ನ ಧರ್ಮವಲ್ಲವೇ ಯಮ ಧರ್ಮ? ಧರ್ಮ ಇನ್ನಾವ ಕರ್ಮ ಮಾಡಿದ್ದಾನೆ ಚಿತ್ರಗುಪ್ತ? ಒಂದೇ ವರ್ಷದಲ್ಲಿ 5 ಪಕ್ಷ ಬದಲಾಯಿಸಿದ್ದಾನೆ ಇವನು. ಏನು 5 ಪಕ್ಷ ಬದಲಾಯಿಸಿದ್ದೀಯಾ? ಪುಣ್ಯ, ಒಂದೇ ದಿನದಲ್ಲಿ 8 ಪಕ್ಷ ಬದಲಾಯಿಸ್ತಾ ನಮ್ಮ ಸೋದರ ಮಾವನ ಮಗನೇ ಇದ್ದಾನೆ. ನಾನು ಅವನಿಗಿಂತ ಬೆಟರು. ನಾನು ಯಾಕೆ ಪಕ್ಷ ಬದಲಾಯಿಸಿದೆ ಅಂದ್ರೆ, ಒಂದೇ ಪಕ್ಷದಲ್ಲಿದ್ರೆ ವಿರೋಧ ಪಾರ್ಟಿಯರು ಹೆಚ್ಚಾಗ್ಬಿಡ್ತಾರೆ. ಅದಕ್ಕೆ ಎಲ್ಲಾ ಪಕ್ಷದಲ್ಲೂ 2-2 ತಿಂಗಳು ಇದ್ಬಿಟ್ರೆ ಎಲ್ಲರೂ ನಮ್ಮವರಾಗ್ಬಿಡ್ತಾರಲ್ಲ. ಅದಕ್ಕೋಸ್ಕರ ಮಹಾತ್ಮ ಬಸವಣ್ಣವ್ರ ಒಂದು ಮಾತು ಹೇಳಿಲ್ಲವ್ರೆ ಯಮಧರ್ಮ. ಎಲ್ಲವನ್ನೂ ಬಲ್ಲ ನೀನು ಮಹಾತ್ಮ ಬಸವಣ್ಣನವರ ವಚನವನ್ನು ಕೇಳಿ ತಿಳಿದಿಲ್ಲವೇ ಯಮಧರ್ಮ? ಅವರು ಏನೆಂದಿದ್ದಾರೆ? ಇವನಾರು ಎಂದೆನಿಸಿಕೊಳ್ಳಬೇಡ, ಇವನಮ್ಮವ ಎಂದೆನಿಸಿಕೊಳ್ಳಯ್ಯ ಅಂತ ಆ ಮಹಾನುಭಾವರ ತತ್ವವನ್ನ ಪರಿಪಾಲನೆ ಮಾಡಿನಪ್ಪ. ನಿಜ ಹೊಲಸು ತಿನ್ನುವ ಹಂದಿ ಎಲ್ಲಿದ್ದರೂ ಒಂದೇ. ಮುಂದೆ ಹರಿಜನ ಗಿರಿಜನರಿಗೆ ಜಾತಿ ಪತ್ರ ಕೊಡುವಾಗ 100 ರೂಪಾಯಿ ತಗೊಂಡ್ರೆ, ಒಬ್ಬ ಬ್ರಾಹ್ಮಣ ನಾನು ಹರಿಜನ ಆಗ್ತೀನಿ ಅಂತ ಜಾತಿ ಪತ್ರ ಕೊಡಿ ಅಂತ ಕೇಳಿದಾಗ ಕೇವಲ 50 ರೂಪಾಯಿ ತಗೊಂಡು ಭೇದ ಭಾವ ತಂದಿದ್ದಾನೆ ಇವನು. ನಿಜ ಯಮಧರ್ಮ. ಆ ಬ್ರಾಹ್ಮಣಂಗೆ ಏನು ಗತಿ ಇರಲ್ಲ. ಅವನು ಚಟ್ನಿ ಪುಡಿ ಹಪ್ಪಳಾನ್ ಮಾರ್ಕೊಂಡು ಜೀವನ ಮಾಡ್ತಿದ್ದ. ಅವನು ನಾನು ಮುಂದುವರಿಬೇಕು ಏನಾರು ಮಾಡಿ ಅಂದ. ಅದಕ್ಕೆ ಹರಿಜನರು ಅಂತ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ದ. ನಾನು 100 ರೂಪಾಯಿ ಕೊಡಪ್ಪ ಅಂದೆ. ಇರೋದೇ 48 ರೂಪಾಯಿ ಸ್ವಾಮಿ ಅಂತಂದ. 2 ರೂಪಾಯಿ ನಾನೇ ಹಾಕಿ ಏನೋ ಕೊಟ್ಬಿಟ್ಟೆ, ಹೋಗ್ಲಿ ಬದಿಕಳ್ಳಿ. ಮುಂದೆ ಒಬ್ಬ ಹೆಂಡತಿ ಬದಲು 3 ಹೆಂಡರಿಗೆ ತಾಳಿ ಕಟ್ಟಿ ಹಿಂದೂ ಧರ್ಮಕ್ಕೆ ವಂಚನೆ ಮಾಡಿದ್ದಾರೆ ಮಹಾಪ್ರಭು. ಯಾಕೆ ಹೇಳ್ತೀರೇ? ಅಲ್ರಿ, ಈ ವರದಕ್ಷಿಣೆ ವರೋಪಚಾರ ಕೊಡಕ್ ಆಗದೆ ಮುಪ್ಪಿನವರೆಗೂ ಹೆಣ್ಮಕ್ಳು ಸಾಯ್ಬೇಕಾ? ಅದಕ್ಕೆ ಬದಲಾಗಿ ನನ್ನಂಥವ್ರು ಮದುವೆ ಆಗಿ ಆಶ್ರಯ ಕೊಟ್ಟಿದ್ದ ತಪ್ಪ. ಆದ್ರೂ ಅವ್ರವ್ರ ಸುಖ ಸಂತೋಷಗಳಿಗೆ ನಾನು ಬೇರೆ ಬೇರೆ ದಾರಿ ಮಾಡಿಕೊಟ್ಟಿದ್ದೀನಿ ಅಂದಮೇಲೆ ಇದು ಧರ್ಮವಲ್ಲವೇ ಯಮ ಧರ್ಮ? ಅವಲಿಯರಿಗೆ ಮುಕ್ತಿ ಕೊಡುವ ಇಂಥ ಶಕ್ತಿಗಳು ಇಂದಿನ ಸಮಾಜಕ್ಕೆ ಅವಶ್ಯ. ಆದ್ರೆ ಅದೇ ಸಮಾಜದಲ್ಲಿ ಇವನು ಹೋಟೆಲ್ ಇಟ್ಟಿದ್ದಾಗ ರಾತ್ರಿ ಉಳಿದ ಅನ್ನಕ್ಕೆ ವಿವಿಧ ವಸ್ತು ಬಳಸಿ ಬಿಸಿಬೇಳೆ ಬಾತ್, ಘೀ ರೈಸ್, ವಾಂಗಿ ಬಾತ್ ಅಂತ ವಂಚಿಸಿದ್ದು ಉಂಟು ಪ್ರಭು. ಗುರುವೇ, ಇವತ್ತಿನ ನಮ್ಮ ಭಾರತದ ಸಂಪತ್ತು ಯಾವುದು? ಚಿನ್ನ. ನಾಪನ ತಗೊಂಬಂದು ಅನ್ನಲೇ ಮಂಗ್ಯಾನ ಮಗನ ಅನ್ನವೇ ರಾಷ್ಟ್ರದ ಸಂಪತ್ತು. ಅನ್ನ ರಾಷ್ಟ್ರೀಯ ಸತ್ತು. ಅದಕ್ಕೆ ಅದನ್ನು ಹಾಳು ಮಾಡದೆ ಉಳಿತಾಯ ಮಾಡಿದ್ದು ನಿಜ. ಇದು ಧರ್ಮವಲ್ಲವೇ ಯಮ ಧರ್ಮ? ನೀವು ಮಹಾಧರ್ಮವಾದಿ. ಚಿನ್ನಕ್ಕಿಂತಲೂ ಶ್ರೇಷ್ಠವಾದದ್ದು ಅನ್ನ ಎಂಬುದನ್ನು ಎತ್ತಿ ಹಿಡಿದ ಮಹಾನ್ ಮಾನವ. ಗುಡ್. ವಿರೋಧಿಯಾಗಿದ್ರು ಮತ್ತೆ ಮಮತೆಯಿಂದ ಪಕ್ಷಕ್ಕೆ ಸೇರಿಸಿ ಬೆಳೆಸಿದ ಚಂದ್ರಮ್ಮನ ವಿರುದ್ಧವೇ ಪ್ರತಿಸ್ಪರ್ಧಿಯಾಗಿ ನಿಂತು ನಂಬಿಕೆಯ ದ್ರೋಹ ಮಾಡಿದ್ ಯಾಕೆ ಶಿವ? ನಿಂತೆ, ಆದರೆ ನಿಂತು ನಾನು ಗೆದ್ದೆನಾ? ಇಲ್ಲ. ಆದ್ರೂ ಬೇರೆ ಪಕ್ಷದಿಂದ ನಿಂತಿದ್ದು ತಪ್ಪಲ್ವಾ? ಬ್ಯಾಪ್ಪ, ಅವತ್ತು ನಾನು ಎದುರಿಗೆ ನಿಲ್ದ ಇದ್ದಿದ್ರೆ ಚಂದ್ರಮ್ಮ ಗೆಲ್ಲೋ ಚಾನ್ಸೇ ಇರ್ತಿರ್ಲೇ. ಅದ್ ಹೆಂಗೆ ಗೊತ್ತದೇನು? ಆಕೆನ ಗೆಲ್ಸೋಕಂತಲೇ ನಾನು ಎದುರು ಪಕ್ಷ ಸೇರಿ ಹೆಸರಿಗೆ ನಿಂತು ಆ ತಾಯಿ ಹೆಸರನ್ನ ನಾನು ಉಳಿಸಿದ್ದೀನಿ. ಒಪ್ಪೆಟ್ಟವರನ್ನ ಮೊಪ್ಪೆನ ತನಕ ನೆನೆಯಬೇಕಾದದ್ದು ಧರ್ಮವಲ್ಲವೇ ಯಮ ಧರ್ಮ? ಶಹಬಾಸ್, ಒಪ್ಪಿದೆ ನಿನ್ನ ರಾಜನೀತಿಗೆ. ನಿಜವಾಗಿಯೂ ನೀನು ಚಾಣಾಕ್ಷ. ಚಿತ್ರಗುಪ್ತ ಪ್ರಭು, ಇವನ ಇತರ ಅಪರಾಧಗಳೇನಾದ್ರೂ ಇದೆಯಾ? ಇದೇ ಸರ್. ಒಟ್ಟಾಗಿದ್ದ ದೇಶವನ್ನು ಛಿದ್ರ ವಿಚಿತ್ರ ಮಾಡಿ ಪಾಲಿಟಿಷಿಯನ್ ಮಾಡಿಸಿದ್ದು ಇವನ ಚಾಣಾಕ್ಷತನವೇ. ತಾಲೂಕು ಮಟ್ಟದಲ್ಲಿದ್ದ ರಾಜಕೀಯವನ್ನು ಮನೆವರೆಗೂ ಇವನೇ ಹಂಚಿದ್ದು ಪ್ರಭು. ಹೌದ್ರಪ್ಪ, ಇಲ್ಲ ಅನ್ನಕ್ಕಾಗ್ತದೇನು? ಅಲ್ರಪ್ಪ,
ನಿಮ್ಮ ದೇವಲೋಕದಲ್ಲೇ ಎರಡು ಪಾರ್ಟಿಷನ್ ಮಾಡ್ಕೊಂಡಿದ್ರಿ. ಇದು ನರಕ, ಇದು ಸ್ವರ್ಗ ಅಂತ ಅಂದ್ಮೇಲೆ ನರಲೋಕದ ನರಪುಣ್ಯಗಳು ನಾ ಮಾಡಬಾರ್ದೇನು? ಇದು ದೈವ ನಿಯಾಮಕ. ಇದು ಮನುಷ್ಯ ನಿಯಾಮಕ. ಭಾಷಾವಾರ ಪ್ರಾಂತ್ಯ ಮಾಡಿಕೊಂಡ್ರು ತಪ್ಪೇನಿದೆ? ನಮ್ಮ ಮಾತೃ ಭಾಷೆನ ಬೆಳೆಸುವ ಹಕ್ಕು ನಮಗಿಲ್ಲವೇ ಯಮಧರ್ಮ? ಈ ಭಾಷಾದ್ವೇಷದಿಂದ ನಿಮ್ಮ ಪಂಜಾಬ್ ಸಮಸ್ಯೆ ಬಗೆಹರಿಲೇ ಇಲ್ಲ. ದಿನವೂ ಸಾಯ್ತಾನೆ ಇದ್ದಾರೆ. ಇದನ್ನ ಯಾಕೆ ಸರಿಪಡಿಸಲಿಲ್ಲ? ಸರಿಪಡಿಸುವುದಕ್ಕೆ ಆಗದೆ ಇದ್ದಿದ್ದರಿಂದ ಸರಿಪಡಿಸಲಾಗಲಿಲ್ಲ. ಯಾಕಾಗ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ ಅಂದ್ರೆ ಆಗ್ತಾ ಇಲ್ಲ, ಅದರಿಂದ ಆಗ್ತಾ ಇಲ್ಲ. ವಿರೋಧ ಪಕ್ಷದಲ್ಲಿ ಇದ್ದಾಗ ಹೀಗೆ ಕೂಡ ಮಾಡ್ಲಿಲ್ಲ. ದೇವ್ರಾಣೆ ಮಾಡ್ಲಿಲ್ಲ, ನಮ್ಮ ಅಪ್ಪರಾಣೆ ಮಾಡ್ಲಿಲ್ಲ. ಏಕೆ? ಯಾಕೆ ಅಂದ್ರೆ ಈಗ ನಾವು ಆಡಳಿತ ಮಾಡುವಾಗ ಅವ್ರು ನಮ್ಮನ್ನು ಟೀಕೆ ಮಾಡ್ತಾರೆ, ಅವ್ರು ಆಡಳಿತ ಮಾಡುವಾಗ ನಾವು ಅವ್ರನ್ನ ಟೀಕೆ ಮಾಡ್ತೀವಿ. ಹೆಚ್ಚು ಟೀಕೆ ಮಾಡಿದ್ರೆ ನಮ್ಮಿಬ್ರು ಬಂಡವಾಳ ಗೊತ್ತಾಗತ್ತೆ ಅಂತ ನಾವು ಅವ್ರನ್ನ ಮಾಡಲ್ಲ, ಅವ್ರು ನಮ್ಮನ್ನ ಮಾಡಲ್ಲ. ನಾವಿಬ್ರು ಅವಳೇ ಜವಳಿ ಮಕ್ಕಳಲ್ಲವೇ ಯಮಧರ್ಮ? ಮತ್ತೊಬ್ಬರನ್ನು ಟೀಕಿಸಬಾರದೆಂಬುದು ತತ್ವವಿದೆಯಲ್ಲವೇ? ಎಲ್ಲಕ್ಕೂ ಧರ್ಮ ಧರ್ಮ ಧರ್ಮ. ಅಲ್ಲ, ಧರ್ಮ ಅನ್ನೋದ್ರ ಒಳಮರ್ಮ ಏನು ಧರ್ಮ? ಇದು ಸೂಪರ್ ಸೆಲ್ಫ್ ಡಿಫೆನ್ಸ್. ಚಿತ್ರಗುಪ್ತ, ಪ್ರಭು, ಇವನ ಜೀವನ ಚರಿತ್ರೆ ಎಲ್ಲಿದೆ? ಕೊಡು ಇಲ್ಲಿ. ಎಸ್ ಸರ್. ಏನಯ್ಯ ಇದು? ಇವನ್ ಜೀವಕ್ಕಿನ್ನು 24 ಗಂಟೆ ಸಾವೇ ಇಲ್ಲ. ಹೇಗಯ್ಯ ಕರಿಸ್ತೆ ಇಷ್ಟು ಅರ್ಜೆಂಟ್ ಆಗಿ? ಇವತ್ತು ಇನ್ಯಾವ ವಿಚಾರಣೆನೂ ಇರ್ಲಿಲ್ಲ. ಅಲ್ಲದೆ ಇವನು ಮಹಾ ಕಿಲಾಡಿ ಅಂತ ಅಡ್ವಾನ್ಸ್ ಆಗಿ ಕರ್ಸ್ಬಿಟ್ಟೆ. ಈಗ ಯಾರಾದ್ರೂ ಬಂದು ಈ ಕೇಸ್ನ ವಿಟ್ನೆಸ್ ಮಾಡಿದ್ರೆ ನನ್ನ ಮರ್ಯಾದೆ ಏನಾಗ್ಬೇಕು? ಸಾರಿ ಸರ್. ಮಚ್ಚೆ, ಈ ಸಾರಿ ಸ್ವಾರ್ ಅನ್ನೋ ರೋಗ ನಿಮ್ಮ ಯಮಲೋಕನು ಬಿಡ್ಲಿಲ್ಲೇನ? ಹಾಗಾದ್ರೆ ನಾನು ಏನ್ ಮಾಡಿದ್ರು ಸಾರಿ ಸಾರ್ ಅಂತೇಳಿ ಬಿಟ್ಟು ಬಿಡ್ತಿರೋದಲ್ಲ? ಚಿತ್ರಗುಪ್ತ, ಪ್ರಭು, ಇನ್ನು ಮೇಲೆ ಈ ಪದ ಯಾವ ಕಾರಣಕ್ಕೂ ನಮ್ಮ ಲೋಕದಲ್ಲಿ ಉಪಯೋಗಿಸಬಾರದು. ಮಿಸ್ಟರ್ ಧರ್ಮಯ್ಯ, ಏನೋ ತಿಳಿದೋ ತಿಳಿಯದೋ ನಮ್ಮವರ ಬೇಜವಾಬ್ದಾರಿಯಿಂದ ಈ ಅಚಾತುರ್ಯ ನಡೆದೋಯ್ತು. ಬಂದವರನ್ನು ವಾಪಸ್ ಭೂಲೋಕಕ್ಕೆ ಕಳಿಸುವುದು ಈ ದಿವಸಗಳಲ್ಲಿ ಖಂಡಿತ ಸಾಧ್ಯವಿಲ್ಲ. ಆದ್ರಿಂದ ಈ ಅವಧಿಯಲ್ಲಿ ಮಾಡಿ ಮುಗಿಸಬಹುದಾದ ಬೇರೆ ಇನ್ನೇನಾದ್ರೂ ಯೋಚಿಸು. ಸರಿ, ಅಲ್ಲಿವರೆಗೂ ನಿಮ್ಮ ಯಮಲೋಕವನ್ನು ನನಗೆ ತೋರಿಸುವಿಯಾ? ಅದೂ ತೀರ್ಪಿನ ನಂತರವೇ ಸಾಧ್ಯ. ಹೋಗ್ಲಿ, ಜೀವನದ ಕಡೆ ಘಳಿಗೆಗಳನ್ನ ನಿನ್ನ ಶ್ರೀಮತಿಯೊಂದಿಗೆ ಯಾಕೆ ಕಳೆಯಬಾರದು? ಅಲ್ರಿ, ಏಕಾಂತವಾಗಿ ಅವಳನ್ನ ಹೆಂಗ್ರಿ ಮಾತಾಡ್ಸೋದೀಗ? ಈ ಟೈಮ್ನಾಗ ಅವಳಾರು ಎಲ್ಲಿ ಪ್ರೀತಿ ಮಾತಾಡ್ತಾಳ್ರಿ? ಕಡೆಗಾಲಲ್ಲೇನ್ರಿ ನಂದಿದು? ಸ್ವಿಸ್ ಬ್ಯಾಂಕ್ ಲೆಕ್ಕ ಎಲ್ಲದೆ ಯಾವ್ಯಾವ ಬ್ಯಾಂಕ್ನ ರೊಕ್ಕ ಇಟ್ಟಿದೆ ಅಂತ ಕೇಳಕತ್ತಲ್ರಿ. ಧರ್ಮ, ಹಾಗಾದ್ರೆ ನಿನಗೆ ಬೇಕಾದ ಯಾವ್ದಾದ್ರೂ ಒಂದು ವರ ಕೇಳು, ನಿಮ್ಮಿಬ್ಬರ ಜೀವದ ವಿನಃ. ಯಾರ ಕಣ್ಣಿಗೂ ಕಾಣದ ಸ್ವರ್ಗವನ್ನು ತೋರಿಸಿಬಿಡು ಮಹಾನುಭಾವ. ಅದು ಅಸಾಧ್ಯ. ಅಲ್ಲಿ ಸುಖ ಲಾಲಸಿಗಳಿಗೆ ನೀವು ಮನಸ್ಸೋತು ವಾಪಸ್ ಬರದೆ ಹೋದ್ರೆ? ಪುನಃ ನಿಂಗೂ ಅನುಮಾನ ಬರ್ತದೇನೆ? ಒಂದ್ ಕೆಲಸ ಮಾಡಪ್ಪ, ನಿನಗೆ ಅಷ್ಟು ಅನುಮಾನ ಬಂದ್ರೆ ನನ್ನ ಮೇಲೆ ಈ ನಿನ್ನ ಅಸಿಸ್ಟೆಂಟ್ ಅದಾನಲ್ಲಪ್ಪ, ಯಾರೇವನು ಕ್ಲಾರ್ಕ್, ಇವ್ನು ನನ್ನ ಜೊತೆ ಕಳಿಸ್ಬಿಡಪ್ಪ. ಹಾ, ಅದು ಸರಿ ಬಾಸ್. ಈತ ಮಹಾಮೇಧಾವಿ. ಅಲ್ಲಿ ಯಾರ ಹತ್ರವಾದ್ರೂ ಏನಾದ್ರೂ ಮಾತಾಡಿದ್ರೆ ಇಲ್ಲ ನಮ್ ತಪ್ಪುಗಳನ್ನು ತಿಳಿಸ್ಬಿಟ್ರೆ ಮಹಾ ಡೇಂಜರು. ಚಿತ್ರಗುಪ್ತ, ಪ್ರಭು, ಜಾಗ್ರತೆ. ಯಾರನ್ನು ನಂಬಿದ್ರು ಈ ರಾಜಕಾರಣಿಗಳನ್ನ ಮಾತ್ರ ನಂಬಾರ್ದು. ನೋಡು, ಅಲ್ಲೆಲ್ಲಾದ್ರೂ ಹೆಲಿಕಾಪ್ಟರ್ ಏನಾದ್ರೂ ನಿಲ್ಲಿಸ್ಕೊಂಡಿದ್ದಾನೆ ಹಾಗೋ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ. ಜೊತೆಗೆ ನೀನು ಹುಷಾರಪ್ಪ, ಪಾರ್ಟಿ ಬದಲಾಯಿಸ್ಬಿಟ್ಟಿಯಾ? ಅಯ್ಯೋ, ಯಾರಪ್ಪ ಹಾಡ್ಕೊಂಡು ಬರ್ತಾ ಇರೋದು? ಬೇವರ್ಸಿ. ಏನಲ್ಲೇ ನಿಮ್ಮ ಲೋಕದಾಗೋ ಬೇವರ್ಸಿಗಳಿದಾರ? ಅಯ್ಯೋ ಭರ್ಮಯ್ಯ, ಬೇವರ್ಸಿ ಅಲ್ಲಪ್ಪ, ದೇವರ್ಷಿ ಅಂದ್ರೆ ನಾರದ ಅಂತ ಅರ್ಥ. ಹಿಂಗೇನ? ಅಂದ್ರೆ ಇವನ್ ಪರಿಚಯ ನಿನ್ಗಿದೆಯೇನು? ಆ ಪುಣ್ಯಾತ್ಮನ ಪರಿಚಯ ಯಾರಿಗಿಲ್ವೋ ತಮ್ಮ? ನಾನು ರಾಜಕೀಯ ಚಾಲು ಮಾಡಿದ್ದೆ ಅವನ ಕೆಲಸ ನೋಡಿ ಅಲ್ವೇನೋ. ಇರಿ, ನಮ್ಮ ನಾರದ ಮಹಾಶಯರು ಬಂದಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಯಮರಾಜ ಸೇಫ್ ಆಗಿದ್ದಾನೆ? ಏನಪ್ಪ ಇದು? ನಿನ್ನ ಹತ್ರ ಟೇಪ್ ರೆಕಾರ್ಡರ್ ಹೇಗ್ ಬಂತು? ನಾರಿದ್ರು ನೀವು ಸ್ವಂತ ಹಾಡ್ಬೇಕಲ್ವಾ? ಹಾಡಿ ಅಧ್ವಾನವಾಗಿ ಹೋಗಿತ್ತು ನನ್ ಗಂಟ್ಲು. ಆದ್ರೆ ಹಾಡೇ ನನ್ ಪ್ರಾಣ ಅಲ್ವೇನಮ್ಮ. ಏನ್ ಮಾಡ್ಲಿ, ಇಂಡಿಯಾಗ್ ಬಂದಾಗ ಈ 2-in-1 ಟೇಪ್ ರೆಕಾರ್ಡರ್ ತಗೊಂಡೆ. ಆದ್ರೆ ಅದ್ರಲ್ಲೂ ಮೋಸ ಹೋದ್ನಮ್ಮ. ಮೇಡ್ ಇನ್ ಜಪಾನ್ ಅಂತ ಡೆಲ್ಲಿ ಸೆಟ್ ಕೊಟ್ಟಿಯಾನೆ. ಹೋಗಿ ಇಂಡಿಯಾದಲ್ಲ ಕೊಂಡ್ಕೊಳ್ಳೋದು ಮಿಸ್ಟರ್ ನಾರದ. ಮಿಸ್ಟರ್ ಚಿತ್ರು, ಅಲ್ಲೇ ತಾನೇ ಕರ್ನಾಟಕದ ಕ್ಯಾಸೆಟ್ ಸಿಗೋದು. ಅದ್ ಸರಿ, ಈಕೆ ಯಾರು? ಅವಳು ನನ್ನ ವೈಫ್, ಅಂದ್ರೆ ಅಚ್ಚ ಕನ್ನಡದಾಗೆ ನನ್ನ ಧರ್ಮ ಪತ್ನಿ ಅಂತಾರ್ರಿ. ಸೂಪರ್ ಸಿನಿಮಾ ಸ್ಟಾರ್ ಇದ್ದಾಗಿದ್ದಾಳೆ. 2 ಸಿನಿಮಾದಾಗ ಮಾಡಿ ಅಲ್ರಿ, ಪಿಕ್ಚರ್ ದಿವಾಳಿ ಅಂತ ಹೋತು. ಹೆಸರೇನಂದ್ರೆ? ವಾಸಂತಿ. ಇಲ್ಲಿ ಯಾವ ರಾಜಕೀಯ ಮಾಡೋಕ್ ಬಂದಿದ್ದೀರಾ ಕೇಳ್ಬೋದಾ? ನಿಮ್ಮಲ್ಲೇನಿದೆಯಪ್ಪ ರಾಜಕೀಯ ಮಾಡೋದಕ್ಕೆ? ಎಲ್ಲಾರು ಒಂದೊಂದು ಪೋಸ್ಟ್ ತಗೊಂಡ್ಬಿಟ್ಟಿರಲ್ಲಪ್ಪ, ಖಾಯಂ ಆಗಿ ಲೈಫ್ ಲಾಂಗ್ ಇರ್ತದಲ್ಲಪ್ಪ.
ಏನೋ ಅದ್ರಾಗ ವರ್ಷಕ್ಕೆ ಒಂದ್ಸಾರಿ ನವಗ್ರಹಗಳು ಬದಲಾವಣೆ ಆಗ್ತಾರೆ, ಮುಗಿತಪ್ಪ. ತುಂಬಾ ಜೋಕಾಂಗ್ ಮಾತಾಡ್ತೀರಾ ನೀವು. ತಮ್ಮ ಬಗ್ಗೆ ದೇವಲೋಕದಲ್ಲಿ ಒಮ್ಮೆ ಚರ್ಚೆ ಬಂದಿತ್ತು. ನಾರದ್ರೆ ನಿಮ್ಗೆ ನನ್ ಪರಿಚಯ ಇದೆಯೇ? ಇಲ್ಲಮ್ಮ. ಹಾಗಾದ್ರೆ ನೀವು ರೇಡಿಯೋ ಸರಿಯಾಗಿ ಕೇಳ್ತಾ ಇಲ್ವೇನೋ ದಿನಾನು? ಕೇಳ್ತೀನಿ, ನೀವು ಹಾಡ್ತೀರಾ? ಹಾಡಲ್ಲ, ಆದ್ರೆ ದಿವಸ ರಾತ್ರಿ 9ಕ್ಕೆ 10ವರೆಗೆ ಬರುತ್ತಲ್ಲ, ಸುಖ ಸಂಸಾರಕ್ಕೆ ಉತ್ತಮ ಸಾಧನ, ಸರ್ಕಾರದ ನಿರೋಧ, ಉಚಿತ 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 ಟಿಂಗ್ ಟಾಂಗ್ ಅಂತ ಬರುತ್ತಲ್ಲ, ಅದು ನಂದೇ ವಾಯ್ಸು. ನಾರಾಯಣ ನಾರಾಯಣ, ಬ್ರಹ್ಮಚಾರಿ ನಂಗೆ ಯಾಕಮ್ಮ ನಿರೋಧ ವಿರೋಧ? ಅಯ್ಯೋ, ಭಾರತ ದೇಶದಲ್ಲಿ ಬ್ರಹ್ಮಚಾರಿಗಳೇ ಜಾಸ್ತಿ ಅದನ್ನ ಉಪಯೋಗಿಸ್ತಾ ಇರೋದು. ಇನ್ನೊಂದು ಕೇಳಿಲ್ಲೇನ್ರಿ ಹಾಕಿದ್ದು? ಏನು? ಮುಂಜಾನೆ 7 ಗಂಟೆಗೆ ಬರ್ತದೆ ನೋಡ್ರಿ ವಿವಿಧ ಭಾರತಿಯಾಗೆ. ಅದ್ಯಾವ್ದ್ರಿ? ಕರ್ನಾಟಕ ರಾಜ್ಯ ಲಾಟ್ರಿ, ಕರ್ನಾಟಕ ರಾಜ್ಯ ಲಾಟ್ರಿ ಅಂತ. ಇವಳು ಹೊಯ್ಕೊಂಡ ಮೇಲೆ ಕರ್ನಾಟಕ ರಾಜ್ಯ ಲಾಟ್ರಿ ಆಗಿದ್ದು. ನಾರಾಯಣ ನಾರಾಯಣ. ಸರಿ ಮಿಸ್ಟರ್ ಚಿತ್ರು, ನಂಗೂ ಬಹಳ ವರ್ಕ್ ಇದೆ, ಬರ್ತೀನಿ. ಒಂದು ಸಹಾಯ ಮಾಡ್ತೀರಾ ಮಿಸ್ಟರ್ ನಾರದ ಸಾಹೇಬ್ರೆ? ಏನ್ ಹೇಳಿ. ಏನಿಲ್ಲ, ನಾನು ನನ್ನ ಹೆಂಡತಿ ಇಲ್ಲಿ ಸಿಕ್ಕು ಅಂತ ದಯಮಾಡಿ ಯಾರಿಗೂ ಹೇಳ್ಬೇಡ್ರಪ್ಪ. ಅಕಸ್ಮಾತ್ ಹರಿಶ್ಚಂದ್ರ ಘಾಟ್ ಕಡೆಗೆ ನೀವೇನಾರು ಹೋದ್ರೆ ನಮ್ಮ ಹೆಣ ಸುಟ್ಟಾರ ಇಲ್ವಾ ಅಂತ ಚೆಕ್ ಮಾಡಿಬಿಡ್ರಿ. ಯಾಕಂದ್ರ ನಮ್ಮ ಕರ್ನಾಟಕದಲ್ಲಿ ಕರೆಂಟ್ ಅಭಾವ ಅದೇ. ಲೇಟ್ ಆದ್ರೆ ಇರೋ ಕಣ್ಣು ಕಿಡ್ನಿ ಎಲ್ಲ ಎಲ್ಲಿ ಕಿತ್ಕೊಂಡೋಗಿ ಬ್ಲಾಕ್ನಾಗ ಮಾರಿಬಿಡ್ತಾರ ಏನು. ಓಕೆ ಓಕೆ, ನಾರಾಯಣ ನಾರಾಯಣ. ಇಂದ್ರ ದೇವೇಂದ್ರ. ಏನು ನಾರದ, ಆಕಾಶವಾಣಿ ಅಡ್ವರ್ಟೈಸ್ಮೆಂಟ್ಗಿಂತಲೂ ಸ್ಪೀಡಾಗಿ ಕಿರಿಸ್ತಾ ಬರ್ತಾ ಇದೆಯಲ್ಲ? ರಾಜಕೀಯ ಪುಡಾರಿ ನಿನ್ ಸ್ವರ್ಗಕ್ಕೊಬ್ಬ ಸ್ತ್ರೀ ಸಮೇತ ದಾಳಿ ಮಾಡ್ತಾ ಇದ್ದಾನೆ. ಅವನೇ. ಯಾರು? ಬದ್ಮಾಶು ಬರ್ಮಯ್ಯ. ಇತ್ತೀಚೆಗೆ ಭಾರತದ ಪುಡಾರಿಗಳ ಕಾಟ ತುಂಬಾ ಜಾಸ್ತಿ ಆಗಿದೆ. ಇಲ್ಲಿವರೆಗೂ ಬಿಟ್ಟವ್ರು ಯಾರು ನಾರದ? ಅವನೇ ಕಣಯ್ಯ, ನಿನ್ ಯಮಧರ್ಮ ಚಿತ್ರಗುಪ್ತನೇ ಗೈಡು. ತನ್ನ ನರಕದಲ್ಲಿ ಎಲ್ಲಿ ರಾಜಕೀಯದ ಬೀಜ ಬಿತ್ತುತ್ತಾರೋ ಎಂಬ ಹೆದರಿಕೆಯಲ್ಲಿ ಬಂದ ರಾಜಕೀಯದ ಪುಡಾರಿಗಳನ್ನು ಇಲ್ಲಿಗೆ ತಳ್ತಾ ಇದ್ದಾನಲ್ಲ. ಏನಿದರ ರಹಸ್ಯ? ಈಗೇನು ಮಾಡ್ಲಿ? ಅಯ್ಯೋ, ಬೆಳಗಾಗೆದ್ದು ಯಾರ ಮುಖ ನೋಡಿದ್ನು? ಏನು ಗ್ರಹಚಾರ ಅನುಭವಿಸ್ಬೇಕೋ ಗೊತ್ತಿಲ್ವಲ್ಲ. ಈ ಹಾಳಾದ ರಂಭೆ ಊರ್ವಶಿರನ್ ಎಲ್ಲಿ ನೋಡ್ಬೇಕು ಅಂತಾನೋಗೇನೋ. ಈ ಮುಂಡೆವು ನೋಡಿದ್ರೆ ಸದಾ VCR ನಲ್ಲಿ XXX ಪಿಕ್ಚರ್ ನೋಡ್ತಾ ಸಭೆಗೆ ಬರ್ತಾ ಇದ್ದ. ರಂಭೆ, ಊರ್ವಶಿ, ರಂಭೆ, ಊರ್ವಶಿ. ಯಾರಲ್ಲ ಇವನು? ನಮ್ಮನೆ ಹಳೆ ನಾಟಕ ಕಂಪನಿಯವ್ರ ನಟರು ಹೊಯ್ಕೊಂತ ಇದ್ದಾನೆ. ಅವರು ನಮ್ಮ ಇಂದಿರಾ. ನಮ್ಮ ಇಂದಿರಾ ಗಾಂಧಿ ಅವರ ಇಲ್ಲಿ ಬಂದು ಡ್ರೆಸ್ ಚೇಂಜ್ ಮಾಡಿ ಕಿರೀಟ ಹಾಕೊಂಡಾರನ? ಅಯ್ಯ ಮಿಸ್ಟರ್ ಭರವಯ್ಯ, ಅವರು ನಿಮ್ಮ ಇಂದಿರಾ ಗಾಂಧಿ ಅಲ್ಲ, ನಮ್ಮ ಇಂದಿರಾ ಅಂದ್ರೆ ದೇವೇಂದ್ರ, ಸ್ವರ್ಗದ ಒಡೆಯ. ಇದ್ರೆ ಇವನು ಹಂಗಿರ್ಬೇಕು ನೋಡಪ್ಪ, ಪರ್ಮನೆಂಟ್ ಪದವಿ. 26 ಜನ ಸೋಳ್ಯಾರು. ಶೇವಿಂಗ್ ಖರ್ಚೇ ಇಲ್ಲ ಮಗನಿಗೆ. ನಿನಗೂ ಶೇವಿಂಗ್ ಖರ್ಚಿಲ್ವಂತೆ? ಹೌದು, ನೀನ್ ಯಾಕೆ ಶೇವಿಂಗ್ ಮಾಡ್ತಾ ಇಲ್ಲ? ಕಾರಣ ಏನು ಅಂತ ಕೇಳ್ಬೋದಾ? ಶೇವಿಂಗ್ ಮಾಡಬಾರ್ದು ಅಂತ ಏನಿಲ್ಲಪ್ಪ ತಮ್ಮ. ಮಾಡಿದ್ರೆ ನಮ್ಮ ಮಂದಿ ಮಜವಾಗವನೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಏನ ದಾಡಿ ಯಾಕೆ ಬಿಟ್ಟಿದ್ದೀನಿ ಗೊತ್ತೇನ? ಅದ್ರೊಳಗಡೆ 108 ಅನಾಹುತಗಳಿದಾವೆ. ಅದನ್ನ ಮಂದಿ ಗೊತ್ತಾಗಬಾರ್ದು ಅಂತ ದಾಡಿ ಬಿಟ್ಟಿರೋದು. ಸುಮ್ನಿರಿ, ಸುಳ್ಳು ಹೇಳ್ಬೇಡಿ. ಗಡ್ಡ ಕೆರೆಗೆ ಹೋದ್ರು ಹಾಳ ಹಲ್ಲು ಉಜ್ಜಕ್ಕೇನ್ರಿ ನಿಮ್ಗೆ ಗಬ್ಬನಾಥ? ಉಜ್ಜೋ ಕಂಡೀಷನ್ ಏನಾರ ಇದೆಯೇನು? ನಾವು ಹಲ್ಲು ಉಜ್ಜೋದು ಒಂದು ಬಿಟ್ಟು ಬೇರೆ ಎಲ್ಲ ಉಜ್ಜಿ ಬಿಡ್ತೀವಿ ನೋಡು. ಯಾವನ ಮುನಿ ಉಜ್ಜೋದು ಶಿವ. ಸಾಕ್ ಸುಮ್ನಿರಿ. ಅದೇ ಅವನ ಹಲ್ಲು ನೋಡಿ. ಅವನು ಉಪಯೋಗಿಸೋ ಟೂತ್ ಪೇಸ್ಟ್ ಯಾವ್ದು ಮಿಸ್ಟರ್ ಚಿತ್ರಗುಪ್ತ? ಮಂಗಾಚಾಪದ ಕಪ್ಪು ಹಲ್ಲು ಪುಡಿ. ಮತ್ತೆ ಹುಟ್ಟಿರೋ ಕಾಸ್ಟ್ಯೂಮ್ ಬಟ್ಟೆ ಕಾಂಜೀವರಂ, ಧರ್ಮಾವರಂ ಪಟ್ಟು ಪುಡವೆಗಳು. ಮತ್ತೆ ಕೈನಲ್ಲಿರೋ ಆಯುಧ ಪ್ಯೂರ್ ಡೈಮಂಡ್ ಅನ್ನೇ ಬಳಸಿದ ವಜ್ರಾಯುಧ. ಅಯ್ಯೋ, ಅಮೆರಿಕನ್ ಡೈಮಂಡ್ ಇದ್ದಾಗಿದೆ. ಅಮೆರಿಕ ಡೈಮಂಡ್ ಅಲ್ಲ ಅದು ವಜ್ರಾಯುಧ ಕನ್ನಡದಲ್ಲಿ. ಅದು ದೇವೇಂದ್ರಂದೇ ಆಯುಧ. ಅದಕ್ಕೆ ಋಷಿ ಪತ್ನಿಯರನ್ನು ಶಿವಾಯನ್ನವ. ನೋಡಿದ್ರ, ಆಯುಧಕ್ಕೆಲ್ಲ ಪ್ಯೂರ್ ಡೈಮಂಡ್ ಬಳಸಿದಾನೆ ಅಂದ್ಮೇಲೆ ಅವ್ನ ಹೆಂಡತಿಗೆ ಹಾಕಿರೋ ಒಡವೆ ಎಲ್ಲ ಎಂತಾದ್ ಬಳಸಿರ್ಬೇಕು ಅಲ್ಲ ರೀ? ಅಷ್ಟು ಸಾರಿ ಅಮೆರಿಕಾಗ್ ಹೋಗಿದ್ರಿ ಗಂಟ್ಲ ಆಪರೇಷನ್ ಅಂತ, ಒಂದ್ ಸಾರಿ ಆದ್ರೂ ಒಂದ್ ಹಿಡಿ ಡೈಮಂಡ್ ತಂದ್ರ? ಒಂದ್ ಎಲೆ ಅಡಿಕೆ ಚೀಲ ತುಂಬಾ ತಂದು ಬಿಡ್ತಿದ್ದೆ. ಆದ್ರೆ ಕಸ್ಟಮ್ನರ್ ಹಿಡ್ಕೊಂಡು ಕತ್ತಿನ ಮೇಲೆ ಬೆದ್ದಿ ಕಿತ್ಕೊಂಡ್ಬಿಟ್ರು. ಅಯ್ಯ, ಸುಳ್ಳು ಹೇಳ್ಬೇಡ್ರಿ. ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳನ್ನ ಅವ್ರು ಯಾವತ್ತೂ ಮುಟ್ಟೋದೇ ಇಲ್ಲ. ಮಾತು ವಾಪಸ್ ತಗ. ಅವ್ರಿಗೂ ಧೈರ್ಯ ಬಂದಿದೆ, ಈಗ ಹಿಡಿತಾರೆ ಕಣೆ. ಮೊನ್ನೆ ಬೆಂಗಳೂರು ಇಂದಿರಾನಗರದಲ್ಲಿ ನೋಡಿದೆ ಇಲ್ವೋ? IAS ಆಫೀಸರ್ ಗ್ಯಾಸ್ ಸಿಲಿಂಡರ್ ಅಪ್ಪ ಇದ್ನಲ್ಲ, ಅವನ್ ಮನೆನ 24 ಗಂಟೆ ಹುಡುಕಾಡಿದ್ರು. 2.5 kg ಚಿನ್ನ, 30 kg ಬೆಳ್ಳಿ, 4 ಟೆಲಿವಿಷನ್, 5 ಕಾರು, 6 ಮನೆಗಳು, 13 ಕೋಟಿ ರೂಪಾಯಿ ಕ್ಯಾಶು, ಮನೆ ಒಳಗೆ ಬಾರು, ಮನೆ ಒಳಗೆ ಡ್ಯಾನ್ಸಿಂಗ್ ಹಾಲ್ ಯಾಕಪ್ಪ ಅಂತ ನಾನೊಂದ್ಸಾರಿ ಕೇಳಿದ್ದಕ್ಕೆ, ನೀವು ಮಂತ್ರಿಗಳು ಬಾರ್ಗೆ ಹೋಗ್ಬಾರ್ದು, ಅಲ್ಲಿ ಇಲ್ಲಿ ಹೋಗ್ಬಾರ್ದು, ನಮ್ಮ ಮನೆಗೆ ಬಂದು ನೋಡ್ರಿ ಅಂತಂದ. ಹಾಳಾಗಿ ಹೋಗ್ಲಿ ಅಂತ ಬಿಟ್ಟಿದ್ವಿ. ಈಗ ನೋಡು, ನಾ ಮ್ಯಾಲ ಬಂದ್ವಿ, ಅಲ್ಲ ಅವ್ನು ಸಿಗಾಕೊಂಡ. ಮೊದಲು ಅವನು ಕರ್ಕೊಂಬರ್ಬೇಕಾಗಿತ್ತು ಯಮಧರ್ಮ.
ಅಂಥವ್ರನ್ನ ಬೆಳೆಯಲು ಅವಕಾಶ ಮಾಡಿಕೊಟ್ಟವರು ನೀವೇ. ಅದಕ್ಕೆ ಅಲ್ವೇನಪ್ಪ ನೀವು ನಮ್ಮನ್ನ ಮಾತಾಡ್ಕೊಂಡ್ ಬಂದಿದ್ದು. ನಿಜ ಕಣಪ್ಪ, ಹಣ್ಣು ತಿಂದೊಂದ್ ಜಾರ್ಕೊಂಡ, ಸಿಪ್ಪೆ ತಿಂದೊಂದ್ ಸಿಗಾಕ್ಯಂಡ ಅಂತ. ಮುಗಿಯಪ್ಪ ಮುಗಿ, ಚಿತ್ರಗುಪ್ತ ಎಲೆ ಅಡಿಕೆ ಹಾಕೊಂಡ್ ಹೋಗಿಯಪ್ಪ. ಅಲ್ಲ ರೀ, ಅಂಥವ್ರೆಲ್ಲ ಅಷ್ಟೆಲ್ಲ ಮಾಡಿದ್ರು, ನೀವು ಕರ್ನಾಟಕದ ಅಡಿಕೆ ಅಂತ ಒಂದ್ ಸ್ವಲ್ಪ ವಜ್ರ ತಂದಿದ್ರೆ ನಿಮ್ಗೇನಾಗ್ತಾ ಇತ್ರಿ? ಅಲ್ಲೇ ಸಿಗಾಕ್ಯಂಡಿದ್ದು. ಅದೇನ್ ಸಿಕ್ಕಾಕೊಂಡಿದ್ರಿ? ಅದೇನಾಯ್ತು, ಅಲ್ಲಿಂದ ಬರೋವಾಗ ಗಂಟ್ಲ ಆಪರೇಷನ್ ಆಗಿತ್ತ. ಆಪರೇಷನ್ ಆದೊಂದ್ ಹ್ಯಾಂಗ್ ಅಡಿಕೆ ಆಗಿತ್ತೀಯಾ ಅಂತ ಹಿಡ್ಕೊಂಡು ಎತ್ತಿ ಒಳಗೆ ಹಾಕೊಂಡ್ಬಿಟ್ಟೆ. ಈ ಸ್ಮಗ್ಲಿಂಗ್ ಕೇಸು ನನ್ನ ರೆಕಾರ್ಡ್ ನಲ್ಲಿ ಯಾಕೆ ಎಂಟ್ರಿ ಆಗಿಲ್ಲ? ಇದು ನಡೆದದ್ದು ನ್ಯೂಯಾರ್ಕ್ ಏರ್ಪೋರ್ಟ್ ನಾಗಲೇ ಮಗನ. ಅದ್ ಹೆಂಗಪ್ಪ ನಿನ್ನ ರೆಕಾರ್ಡ್ ಎಂಟ್ರಿಂಗ್ ಆಗ್ತದೆ? ಭಾರತದ ಬದ್ಮಾಶ್ ಭರಮಯ್ಯನವರಿಗೆ ನಮೋ ನಮಃ. ಇವರೇ ದೇವೇಂದ್ರ. ಇವರು ಮಿಸ್ಟರ್ ಭರಮಯ್ಯನವರ ಧರ್ಮಪತ್ನಿ, 2 ಮಕ್ಕಳ ತಾಯಿ. ಅದನ್ನ ಮದ್ ಹೇಳ್ಬಿಡ್ಬೇಕಣಪ್ಪ. ಯಾಕೆಂದ್ರೆ ಇವನು ಮನ್ಸ ಬರಾಬರಿ ಇಲ್ಲ. ಋಷಿ ಪತ್ನಿಯವ್ರನ್ನೇ ಬಿಟ್ಟಿಲ್ಲ ಅಂದ್ಮೇಲೆ ಈ ಖುಷಿ ಪತ್ನಿ ಬಿಡ್ತಾನ? ಇಂಡಿಯಾ ದೇಶದಲ್ಲಿ ಇವನೇ ಇವತ್ತಿನ ಮೋಸ್ಟ್ ವರ್ಸ್ಟ್ ರಾಜಕಾರಣಿ. ಅದಕ್ಕೆ ಮೊದಲು ಮಾತಾಡಿಸಿ ವಾಪಸ್ ಕಳಿಸ್ಬಿಡು. ಹಾಗೇನು? ಸರಿ ಸರಿ. ಮಿಸ್ಟರ್ ಭರಮಯ್ಯ, ನನ್ನಿಂದ ಏನಾಗಬೇಕಪ್ಪ? ಓಹೋ, ಇವೊಂದೊಂದು ದೊಡ್ಡ ಕತೆ. ರೂಮ್ ತಗೊಂಡು 3 ದಿವಸ ಆದ್ಮೇಲೆ ಬಂದು ವಿಚಾರಿಸ್ತಾನಲ್ಲ, 5 ಸ್ಟಾರ್ ಹೋಟ್ಲು ಸಪ್ಲೈಯರು, ಹಂಗ್ ವಿಚಾರಿಸ್ತಾ ಇದ್ದಾನೆ. ಯಾವ ವಿಷಯ ದೇವೇಂದ್ರ ಏನೇನ ನೀನು? ಮಿಸ್ಟೇಕ್ ಆಯ್ತು. ಕೂತ್ಕೊಳ್ಳಿ, ಕೋಲ್ಡ್ ತರಿಸ್ಲಾ? ಏನ್ ಕೋಲ್ಡ್? ಅಮೃತ ಇಲ್ವೇನೆ ಇಲ್ಲಿ ಸಿಗೋದು? ನಮ್ಮವರು ಅದನ್ನ ಅಮೃತದ ತರಹ ಬಳಸಿ ಅದಕ್ಕೆ ಬರ ಬಂದ್ಬಿಟ್ಟಿದೆ. ಹಾಗಾಗಿ ನಮ್ಮಲ್ಲೂ ನಿಮ್ಮ ದೇಶದ ಕೋಲ್ಡ್ ಬೀರು XXX ರಮ್ಮನ್ನೇ ಉಪಯೋಗಿಸ್ತಾ ಇರೋದು. ಅದಕ್ಕೇನು ನಮ್ ದೇಶದಾಗ ರೇಟ್ ಹೆಚ್ಚಾಗಿರೋದು. ರಂಬೆ ಊರ್ವಶಿರ ಡ್ಯಾನ್ಸ್ ನೋಡ್ತೀರಾ? ಅವ್ರಿಗಿಂತ ಸಂದಾಗಿ ನಮ್ಮ ಮಹಾತ್ಮ ಗಾಂಧಿ ರೋಡ್ ಸೈಡ್ ಕ್ಲಬ್ ಡ್ಯಾನ್ಸರ್ಗಳು ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನೋಡಕ್ಕೆ 2 ಕಾಣ್ದು ಸಾಲದಪ್ಪ ತಮ್ಮ. ಹಾಗಂತ ನಮ್ಮ ನಾರದರು ಆಗಾಗ ಹೇಳ್ತಾ ಇರ್ತಾರೆ. ಮತ್ತೇನಾಗಬೇಕು ನನ್ನ ಕಡೆ ಇದ್ದ? ಮಿಸ್ಟರ್ ಭರಮಯ್ಯ, ಹೊರಡೋಣವಾ? ಹೊತ್ತಾಯ್ತು. ಏನೇ ನೀನು ಇಂಡಿಯಾಕ್ ಬಂದು ಈ ದೇಶದ ಮಂತ್ರಿಗೆ MG ರೋಡ್ ವಿಧಾನಸೌಧ ತೋರಿಸ್ಬಿಟ್ಟು ಐವಾಸ ಮಾಡ್ದಂಗ್ ಮಾಡ್ತೀಯಲ್ಲ ನನಗೆ. ಅಂದ್ರೆ ಗೊತ್ತಿಲ್ವೇನ ನಿಂಗೆ? ನಮ್ ದೇಶದಲ್ಲಿ ಹಂಗೆ ಮಾಡೋದು. ಮೇನ್ ರೋಡು, ಕಲ್ಲು, ಬಿಲ್ಡಿಂಗು ತೋರಿಸ್ಬಿಡೋದು, ಗಂಧದ ಹಾರ ಹಾಕ್ಬಿಟ್ಟು ಕಾವೇರಿ ಎಂಪೋರಿಯಂ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಗಣೇಶನ ವಿಗ್ರಹ ಕೊಟ್ಟು ಕಳಿಸ್ಬಿಡೋದು. ಅದನ್ನ ಬಿಟ್ಟು ಬೇರೆ ಎಲ್ಲ ತೋರಿಸಿದೀವಿ ನಾವು ಈ ದೇಶದವ್ರಿಗೆ. ಕಲಾಸಿಪಾಳ್ಯಂ ತೋರಿಸಿದೀವ, ಶ್ರೀರಾಮ್ಪುರ ತೋರಿಸಿದೀವ, ದೇವಿ ಟಾಕೀಸ್ ಹಿಂದ್ಗಡೆ ಗಲ್ಲಿಗಳು ತೋರಿಸಿದೀವ, ಬೆಳಗ್ಗೆ ಗುಪ್ಪೆ ನೋಡಕ್ಕೆ. ಸುಜಾತ ಟಾಕೀಸ್ ಗಲ್ಲಿ ತೋರಿಸಿದೀವ, ಏನ ತೋರಿಸಿದೀವು? ವಿಧಾನಸೌಧ, MG ರೋಡ್, ಫಿನಿಶ್. ಅದೇ ನಮ್ಮ ರಾಜಕೀಯದ ರಹಸ್ಯ. ಮಾತಾಡಿಸ್ತಾ ಇರೋ ಮೈಂಡ್ ಕೆಡಿಸ್ಬೇಡಲೇ. ಮೊದಲು ನಮ್ಮ ಅಂಬೇಡ್ಕರ್ ಸಾಹೇಬ್ರು ಎಲ್ಲದರ ತೋರಿಸಲಿ. ಅವರು ನಿಮ್ಮ ಇಂಡಿಯಾದ ಎಲ್ಲಾ ವಿಧಾನಸಭೆಗಳ ಮುಂದೆನೆ ನಿಂತಿದಾರಲ್ಲ? ಅದು ಅವ್ರ ಶಿಲೇನಪ್ಪ. ನನಗೆ ಬೇಕಾಗಿರೋದು ಅವ್ರ ಜೀವಂತ ಆತ್ಮ. ಅದು ಅಲ್ಲೇ ಇದೆ. ಎಲ್ಲಪ್ಪ? ಇನ್ನೂ ಸರಿಯಾದ ಸ್ಥಾನಮಾನ ಸಿಕ್ಕದೆ ನಿಮ್ಮಂಥ ರಾಜಕಾರಣಿಗಳ ಒತ್ತಡಕ್ಕೆ ಸಿಲುಕಿ ಸಂಕಟ ಪಡ್ತಾ ಇರೋ ಪ್ರತಿಯೊಬ್ಬ ದೀನ ದಲಿತನ ಮನದಲ್ಲಿ. ಹಂಗಾದ್ರೆ ಅವರು ನಿಮ್ಮ ಸ್ವರ್ಗದಲ್ಲಿ ಈಗ ಇಲ್ಲೇನ? ಇರೋಲ್ಲ ಅಂದ್ರು. ಕಾರಣ ಏನಪ್ಪ? ಕೋಟ್ಯಾಂತರ ಜನ ದಲಿತರು ಕಣ್ಣೀರಿಡ್ತಾ ಕತ್ತಲಲ್ಲೇ ಕೊಳಿತಾ ಇರುವಾಗ ಈ ಸ್ವರ್ಗದಲ್ಲಿದ್ದು ಸುಖ ಪಡಬಾರದು ಅಂತ ಕೆಳಕ್ಕೆ ಹಾರಿದ ಅವರ ಜೀವ ಕ್ಷಣಾರ್ಧದಲ್ಲಿ ದಲಿತರ ಆತ್ಮಕ್ಕೆ ಸೇರಿಬಿಟ್ಟಿತ್ತು. ಅಂಥವ್ರಿಗೆ ಸತ್ತ ಮೇಲೆ ಭಾರತ ರತ್ನ ಪ್ರಶಸ್ತಿ. ಅದೇ ನಿಮ್ಮಂತವ್ರಿಗೆ ಕೂತ್ರೆ ಪದ್ಮಭೂಷಣ, ನಿಂತ್ರೆ ಪದ್ಮ ವಿಭೂಷಣ. ಅಯ್ಯೋ ಅಯ್ಯೋ, ಏನು ಪಾಲಿಸಿನಯ್ಯ ನಿಮ್ ಸರ್ಕಾರದ್ದು? ಸರ್ಕಾರ ನಮ್ಮದಲ್ಲ, ಸಾರ್ವಜನಿಕರದ್ದು. ನಾವೇನಿದ್ರು ಅದ್ರ ಸೇವಕರು. ದೇವೇಂದ್ರ, ನಮ್ಮ ಕನ್ನಡದ ಕಲಾವಿದರಿಗೆ ನಿಮ್ಮ ಸ್ವರ್ಗದಲ್ಲಿ ಏನಾದ್ರೂ ಸ್ಥಾನಮಾನ ಸಿಕ್ಕಿದೆಯಾ? ಕಲಾವಿದರು ಯಾವ ಕಾರಣಕ್ಕೂ ಸ್ವರ್ಗಕ್ಕೋ ನರಕಕ್ಕೋ ಬರೋದೇ ಇಲ್ಲ. ಅಯ್ಯಯ್ಯೋ, ಹಾಗಾದ್ರೆ ಅವ್ರ ಗತಿ? ಅವರು ನಂಬಿಕೊಂಡಿರೋ ಕಲಾನೇ ಅವ್ರಿಗೆ ಸದ್ಗತಿ. ಮಂಗ್ಯಾನ ಮಗಳೇ, ಕಲಾವಿದರಿಗೆ ಸಾವೆಲ್ಲಿದೆಯೇ? ಇದ್ರು ಸತ್ರು ಅವ್ರಿಗೆ ಕಲೆನೇ ಸ್ವರ್ಗ, ಕಲೆನೇ ನರಕ. ಹೌದು, ಎಲ್ಲ ಜನ್ಮಗಳಲ್ಲಿ ಅತಿ ಶ್ರೇಷ್ಠ ಜನ್ಮ ಕಲಾವಿದರ ಜನ್ಮ. 80 ಕೋಟಿ ಜೀವರಾಶಿಗಳಲ್ಲಿ ಹುಟ್ಟಿ ಗಿಟ್ಟಿಸಿದ ಅಣು ಪುಣ್ಯದ ಫಲದಿಂದ ಕಡೆಯದಾಗಿ ಪಡೆಯೋದೇ ಕಲಾವಿದನ ಜನ್ಮ. ಅಲ್ಲಿ ಅವನು ಮಾಡುವುದೆಲ್ಲ ಅಭಿನಯವೇ. ಆದ್ದರಿಂದ ಮಾಡುವ ಕಾರ್ಯಕ್ಕೆ ಪಾಪದ ಸೋಂಕಿಲ್ಲ, ಪಾಪವಿಲ್ಲವಾದ್ದರಿಂದ ಅವನಿಗೆ ರಂಗಭೂಮಿ ಒಂದರಲ್ಲೇ ಪುನರಪಿ ಜನನಂ ಪುನರಪಿ ಮರಣಂ. ಮಿಸ್ಟರ್ ಭರಮಪ್ಪ, ಇಫ್ ಯು ಡೋಂಟ್ ಮೈಂಡ್, ನಂದೊಂದು ಪ್ರಶ್ನೆ. ಏನಿಲ್ಲ, ನಿಮ್ಮ ದೇಶದಲ್ಲಿ ಯಾರಿಗೆ ಬಂತು ಸ್ವಾತಂತ್ರ್ಯ? ಸ್ವಲ್ಪ ವಿಚಾರ ಮಾಡ್ಬೇಕಾಗ್ಯದೆ. ಈ ದೇಶದಲ್ಲಿ ಯಾಕಪ್ಪ ಹುಟ್ಟಿದೆ ಅಂತ ನೊಂದು ಸತ್ತವ್ರಿಗೆ, ರಾಜಕೀಯದ ನನ್ನಂತ ಹಲ್ಕಾ ಸುಳಿಯ ಮಕ್ಕಳಿಗೆ, ಕಂಡಮ್ಮ ಕುಡಿಯುವ ಹಾಲಿಗೂ ಬಡವರು ತಿನ್ನು ಅನ್ನಕ್ಕೂ ಬರ ತರಿಸಿ ವ್ಯಾಪಾರ ಮಾಡೋ ತಾಯಿಗಂಡ ನನ್ನ ಮಕ್ಕಳಿಗೆ, ಕಾಳಸಂತೆ ಖದೀಮರಿಗೆ, ದೇಶ ದ್ರೋಹಿಗಳಿಗೆ, ಹೆಣ್ಮಕ್ಳನ್ನ ಬೇರೆ ದೇಶಕ್ಕೆ ಮಾರುವಂತ ಹಲ್ಕಾ ಸುಳಿಯ ಮಕ್ಕಳ ತಲೆ ಹಿಡಕ ನನ್ನ ಮಕ್ಕಳಿಗೆ ಸಿಕ್ಕಿದೆ ನೋಡಪ್ಪ. ಶಾಂತಂ ಪಾಪಂ ಶಾಂತಂ ಪಾಪಂ. ಶಾಂತಮ್ಮ ಪಾಪಮ್ಮ, ಅವ್ರು ನಮ್ಮ ಹಳೆ ಸುಳ್ಯರಲ್ಲಿ ಇವರು.
ಪರವಾಗಿಲ್ಲ ಕಣಪ್ಪ ದೇವೇಂದ್ರ, ಚಲೋ ಮಾತಾಡ್ತಿ. ನಾವೇನು ನೀನು ಹಂಗೆ ಅಲ್ವೇನಪ್ಪ? ನಿನಗೆ ಸಿಕ್ಕ ಸ್ವಾತಂತ್ರ್ಯ ಬಳಸ್ಕೊಂಡು ರಂಬೆ ಊರ್ವಶರನ್ನ ಮಜಾ ಮಾಡಿದೆ, ಋಷಿ ಹೆಂಡತಿಯರನ್ನ ಹಾಳು ಮಾಡಿದೆ. ನಾವು ಹೆಂಡ ಸಾರಾಯಿ ಕುಡಿಸಿ ಬಡ ಜನರ ಓಟು ತಗೊಂಡ್ರೆ ನೀನು ಅಮೃತ ಕುಡಿಸಿ ನಿಮ್ಮವ್ರನ್ನೆಲ್ಲ ಮಳ್ಳು ಮಾಡಿ ಇಂದ್ರಾಸನ ಭದ್ರವಾಗಿ ಪರ್ಮನೆಂಟ್ ಮಾಡಿಕೊಂಡು ಬಿಟ್ಟಿ. ಏನಿಲ್ಲ, ನಿನ್ನೊಂದು ಮಾತು ಕೇಳಬೇಕು ಅಂತಿದ್ದೀನಪ್ಪ. ನೀನ್ ಹ್ಯಾಂಗೆ ಇಲ್ಲಿ ಪರ್ಮನೆಂಟ್ ಆಗಿದೆಯೋ ಹಾಗೆ ನಾನು ಒಂದ್ಸಾರಿ ಭಾರತದ ಪ್ರಧಾನಿ ಆಗಬೇಕು. ಅದಕ್ಕೆ ಏನು ಮಾಡಬೇಕು, ಯಾವ ಲೇಹ ತಿನ್ಬೇಕು, ಯಾವ ರಸ ಕುಡಿಬೇಕು ಹೇಳ್ಬಿಡಪ್ಪ. ಓ, ಇವನು ಡಬಲ್ ಡೇಂಜರ್. ಚಿತ್ರಗುಪ್ತ, ಇವನನ್ನು ಮೊದಲು ದೇಶಭಕ್ತರ ದರ್ಶನ ಮಾಡಿಸಿ ರಿಟರ್ನ್ ಕರ್ಕೊಂಡು ಹೋಗು. ಕನಸು ಮನಸ್ಸು ತುಂಬಾ ನೆನೆಸ್ಕೊಂಡ್ರೆ ಸಾಕು, ಹುಚ್ಚೋಗಿ ಕಳಂಗಾಗ್ಬಿಡ್ತದೆ. ಬಾಬಾ, ಯಾರಪ್ಪ ಅಂತ 8ನೇ ವ್ಯಕ್ತಿ? 20ನೇ ಶತಮಾನದಲ್ಲಿ ಇಂಡಿಯಾ ದೇಶದ ಬಗ್ಗೆ ಇಡೀ ಜಗತ್ತೇ ಕಣ್ಣು ಆಯಿಸುವ ಹಂಗೆ ಮಾಡಿದ ಕಾಂಗೈನ ಕಣ್ಣು, ಕೆಚ್ಚೆದ ಹೆಣ್ಣು ಇಂದಿರಾ ಗಾಂಧಿ. ನಮಸ್ಕಾರ ರೀ. ನಮಸ್ತೆ. ಇವರು ನಿಮ್ಮ ಎದುರು ಪಾರ್ಟಿಲಿದ್ದ ಭರಮಯ್ಯ ಅಲಿಯಾಸ್ ಬದ್ಮಾಶ್ ಭರಮಯ್ಯ. ಬಹಳ ಕಾತರದಿಂದ ತಮ್ಮನ್ನು ಕಾಣಬೇಕು ಅಂತ ಬಹಳ ಹೊತ್ತಿನಿಂದ ಕಾದಿದ್ರು. ಬದುಕಿದ್ವರೆಗೂ ಭಾರತ ಭಾರತ ಅಂತ ಹಗಲು ರಾತ್ರಿ ದುಡ್ದೆ. ಅದಕ್ಕೆ ನಿಮ್ಗೆ ಗುಂಡು ಹೊಡೆದು ಸಾಯಿಸಿದ್ದು. ಕ್ಷಮಿಸಿ ತಾಯಿ, ನಮ್ಮ ಸ್ವಾರ್ಥಕ್ಕೋಸ್ಕರ ರಾಜಕೀಯದಲ್ಲಿ ನಿಮ್ಮ ಎದುರಾಗಿ ನಿಂತಿದ್ದೆ ಹೊರತು ಮಿಕ್ಕ ವಿಚಾರದಲ್ಲಿ ನಾವೆಲ್ಲ ನಿಮ್ಮ ಮಕ್ಕಳೇ. ಇದು ಎದುರಿಗೆ ಸಿಕ್ಕಾಗ ಸ್ವಾತಂತ್ರ್ಯ ದಿನಾಚರಣೆ ದಿನ ನಮ್ಮಪ್ಪನ್ ತಿಥಿ ದಿವಸ ಹೇಳಿ ಹೇಳಿ ಕಣ್ಣು ಒರೆಸಿದ್ರಿ. ಅದೇ ಒಂದು ಹೆಣ್ಣಾಗಿ ದೇಶ ಸೇವೆ ಮಾಡೋ ಉದ್ದೇಶದಿಂದ ಕಣಕ್ಕಿಳಿದಾಗ ಕಣ್ಣು ಬಿಟ್ರಿ. ಯಾಕೆ ಹೇಳಿ? ನೀವು ನಿಮ್ಮ ತಂದೆಯವ್ರ ಕಡೆಯಿಂದ ಆಗದೆ ಇರ್ತಕ್ಕಂಥ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿ ಬಡಬಗರಿಗೆ ಉಪಕಾರ ಮಾಡಿಸಿ ನೋಡ್ರಿ, ಅದು ನಿಮ್ ತಪ್ಪಾಗಿದೆ. ಗಂಡಸರಾದ ನಾವು ಮಾಡಕ್ಕಾಗದ ಅನೇಕ ಸಾಧನೆ ನೀವು ಮಾಡಿದ್ರಿ, ಅದನ್ನ ಅವ್ರ ಕೈಲಿ ಮಾಡಕ್ ಆಗ್ಲಿಲ್ಲ. ಹಿಂಗಾಗಿ ನೀವು ಎದುರು ಪಕ್ಷ ಕಟ್ಕೊಂಡ್ರಿ. ಅಂದ್ರೆ ಒಟ್ನಲ್ಲಿ ನನ್ ತುಳಿಯೋದೇ ನಿಮ್ ಉದ್ದೇಶ ಆಗಿತ್ತು. ನೀ ಹೋಗ್ಲಿ, ನನ್ ತುಳಿದ್ರಿ, ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಮಣ್ಣು ಮಾಡಿದ್ರಿ. ಪರವಾಗಿಲ್ಲ. ಆದ್ರೆ ನನ್ನ ಮಗ ರಾಜೀವ ಏನ್ ಮಾಡಿದ್ದ? ಅವ್ರು ಏನು ಮಾಡದೇ ಇರೋದೇ ಇಷ್ಟೆಲ್ಲ ಅನಾಹುತ ಕಾರಣ ಅಲ್ರಮ್ಮ. ಮಗು ಹಾಗೆ ನಗನಾಗ್ತಾ ಇದ್ದು ಬಿಟ್ರೆ ಸಾಕ ಈಗಿನ ಕಾಲದಾಗೆ. ನೋಡ್ರಮ್ಮ, ಬರೀ ನಿಮ್ ಇಮೇಜ್ನಾಗೆ ಇನ್ನ 5 ಎಲೆಕ್ಷನ್ ಗೆದ್ದಿರ್ಬೋದಾಗಿತ್ತು. ಅಲ್ಲಿವರೆಗೂ ನಮ್ಮ ಅಪೋಸಿಟ್ ಪಾರ್ಟಿಯವ್ರ ಹೆಂಡತಿ ಮಕ್ಳ ಗತಿ ಏನ್ರಮ್ಮ? ನಮ್ಮ ಹೊಟ್ಟೆ ಪಾಡು ನಡಿಬೇಕಲ್ಲ. ಅದಕ್ಕೆ ಬೈಪೋರ್ಸ್ ಅನ್ನು ಗೂಬೆನ ಅವ್ರ ತಲೆ ಮೇಲೆ ಕೂರಿಸಿ ಜನರ ಕಣ್ಣೆ ಕಾರ್ ಪಡಿ ಎರಚಿ ನಾವಂತೂ ಈ ಸಾರಿ ಓಟ್ ತಗೊಂಡಿದೀವಿ. ಅದು ಎಲ್ಲ ಮಿಕ್ಸಿಂಗ್ ಮಾಡ್ಕೊಂಡಿದೀವಿ. ಮಿಕ್ಸಿಂಗ್ ಯಾವಾಗ ಫಿನಿಶ್ ಆಗ್ತದೆ ಹೇಳಕ್ಕಾಗಲ್ಲ. ಈಗಂತೂ ನನಗೆ ಯಾವ್ಯಾವ್ದು ಸಂಬಂಧ ಇಲ್ರಿ ಅಮ್ಮವ್ರೆ. ಯಾಕೆ ನಿಮಗ್ ಗೊತ್ತಿಲ್ವಾ? ನಮ್ಮಲ್ಲೇ 1/2 ಆಗಿ ನನಗೆ ಕೆರ ತಗೊಂಡ್ ಹೊಡೆದ್ಬಿಟ್ರಲ್ಲಮ್ಮ ಹೋಗು ಅಂತ. ಅಂದ್ರೆ ಮುಂದಿನ ನಿಮ್ ಯೋಜನೆ ಎಲ್ಲ ಯಮನ್ ತೀರ್ಪಿನ ಮೇಲೆ ನಿಂತದ್ರವ. ಅವನ್ ನನ್ 2 ವರ್ಷ ಹೊರಗೆ ಬಿಟ್ಟ ಅಂದ್ರೆ ನೋಡ್ರಿ, ಇಂಡಿಯಾನೇ ಟರ್ನಿಂಗ್ ಪಾಯಿಂಟಿಂಗ್ ಮಾಡಿಬಿಡ್ತೀನಿ. ಅಂದ್ರೆ ನೀವು ಸಾರ್ವಜನಿಕರ ಸಿನಿಮಾ ದೃಷ್ಟಿಯಲ್ಲಿ ಸತ್ತ ವಿಲನ್ನು, ಯಮನ ತೀರ್ಪನ್ನು ಸ್ವೀಕರಿಸೋದಕ್ಕೆ ಕಾದಿರೋ ಕ್ಯಾಂಡಿಡೇಟ್. ಐ ವಿಶ್ ಯು ಆಲ್ ದ ಬೆಸ್ಟ್. ಅರೆ, ಇಷ್ಟು ದಿನವಾದ್ರೂ ಈ ಪುಣಾತ್ಮ ಇನ್ನೂ ಚರಕ ಹಿಡ್ಕೊಂಡು ನೂಲ್ ನೈತಾನೇ ಇದಾನಲ್ಲಪ್ಪ. ನಿಮ್ಮ ದೇಶದಿಂದ ಅವ್ರು ಒಬ್ರೇ ಅಮರತ್ವ ಪಡೆದಿರೋದು, ಅಂದ್ರೆ ಪರ್ಮನೆಂಟ್ ಮುಕ್ತಿ ಸಿಕ್ಕಿರೋದು. ಈಗ ನಿಮ್ಮ ದೇಶದಲ್ಲಿ ಚರಕ ಇದೆಯೋ? ಇದೆಯಲ್ಲ ಬಾವುಟದ ಮೇಲೆ. ಇದೇ ಅಕ್ಟೋಬರ್ 2 ಸ್ಟೇಡಿಯಂ ಮುಂದೆ ಇರೋ ಇವ್ರ ಸ್ಟ್ಯಾಚು ಹೆಂಗೈತೆ ನೋಡ್ಬೋದು. ಇಲ್ಲ ಜನವರಿ 30ಕ್ಕೆ ಡೆಲ್ಲಿಲಿರೋ ಸಮಾಧಿ ನೋಡ್ಬೋದು. ಯಾರು? ನೀವು ಕೊಡಿಸಿದ ಸ್ವತಂತ್ರ ಭಾರತದಲ್ಲಿ ಹುಟ್ಟಿ ನೀವು ಕಟ್ಟಿದ ಕನಸನ್ನು ಒಡೆದು ನೀವು ಮೇಲು ಎತ್ತುವುದಕ್ಕೆ ಪ್ರಯತ್ನಿಸಿದ ಆ ಬಡ ಜನತೆಯನ್ನೇ ತುಳಿದು ಉದ್ಧಾರ ಮಾಡಬೇಕಾಗಿದ್ದ ಹರಿಜನ ಗಿರಿಜನರನ್ನೇ ಹಗ್ಗದ ಏಣಿಯನ್ನಾಗಿ ಮಾಡಿಕೊಂಡು ಹಗ್ಗದ ರಾಜಕೀಯ ತಂತ್ರ ಬಳಸಿ ದೇಶದ ಒಗ್ಗಟ್ಟಿಗೆ ಅಂತ ಕಟ್ಟಿದ ಕಾಂಗ್ರೆಸ್ ಪಕ್ಷವನ್ನ ಛಿದ್ರ ಮಾಡಿ ಭಿನ್ನಾಭಿಪ್ರಾಯದಲ್ಲೇ ಭಾರತವನ್ನ ಭಕ್ಷಿಸ್ತಾ ಇರೋ ನನ್ನಂಥ ಲಕ್ಷಾಂತರ ರಾಜಕಾರಣಿಗಳಲ್ಲಿ ನಾನು ಒಬ್ಬ. ಒಳ್ಳೆ ಟಿವಿ ಭಾಷಣಕಾರ ಅಂತ ಕಾಣುತ್ತೆ. ಭಾರತದಲ್ಲಿ ಈಗ ಸತ್ಯ ಅಹಿಂಸೆ ಈ ಬೆಳವಣಿಗೆ ಹೇಗಿದೆ? ಸತ್ಯವಾಗಿದೆ ಶಿವ. ಅಹಿಂಸೆ ಹಿಂಸೆನ ತಡಿಲಾರ್ದೆ ಧ್ವಂಸವಾಗಿ ಹೋಗ್ಬಿಟ್ಟೈತೆ. ಹೇ ರಾಮ್, ಇವೆರಡರಿಂದ ಭಾರತೀಯತೆಯನ್ನು ಎತ್ತಿ ತೋರಿಸಬೇಕೆಂಬ ಬಯಕೆ ಬಹಳ ಇತ್ತು. ಹಿಂಸೆ ಬಗ್ಗೆ ಅರಿವು ಮೂಡಿಸಲೆಂದೇ ಅಸಾಧ್ಯ ರೀತಿಯ ಚಲನಚಿತ್ರಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಶಿವ. ಹೋಗಲಿ, ಧರ್ಮ ಹೇಗಿದೆ? ಹುಟ್ಟೋ ಮಕ್ಕಳು ಕೂಡ ಅಧರ್ಮವನ್ನೇ ಮೈಗೂಡಿಸಿಕೊಳ್ತಾ ಇರೋದ್ರಿಂದ ಧರ್ಮ ಕರ್ಮದಲ್ಲಿ ಸೇರಿ ಮರ್ಮವಾಗಿ ಮಾಯವಾಗಿ ಹೋಗಿದೆ ತಂದೆ. ಅಯ್ಯ, ಜನ ನನ್ನ ಒಟ್ಟಿಗೆ ಅದನ್ನೂ ಮರೆತು ಹೋದರೆ ಹೋಗಲಿ,
ಶಾಂತಿಯನ್ನಾದ್ರೂ ಜನ ಕಾಪಾಡ್ತಾ ಇದ್ದಾರಾ? ಅದರಲ್ಲಿ ಮಾತ್ರ ಎಚ್ಚೆತ್ತ ಭಾರತೀಯರಾಗೇ ಇದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಅದಕ್ಕೆ ಮಹಾಸ್ಥಾನ ಕೊಟ್ಟಿದ್ದೀವಿ. ದೇಶವೇ ತಲೆ ಕೇಳಕ್ಕಾದ್ರೂ 6ಕ್ಕೆ ಹೋಗಲ್ಲ, 3ಕ್ಕೆ ಇಳಿಯಲ್ಲ. ಅದರಲ್ಲೂ ಈಚೆಗೆ ಟಿವಿ VCR ಬಂದ್ಮೇಲೆ ತಾವಾಯ್ತು ತಮ್ಮ ಮನೆ ಆಯ್ತು ಅಂತ ಮನೆ ಒಳಗೆ ಇದ್ಬಿಡ್ತೀವಿ. ಹೋಗಲಿ, ಚಳುವಳಿಗಳಿಗೆ ಹೇಗಿವೆ? ಅದು ಈ ಚಳಿಗಾಲದಾಗೆ ಹೊಸಿ ಚಳುವಳಿಗಳು ಶುರುವಾಗ್ತವೆ. ಆಮೇಲೆ ಈ ದೊಡ್ಡ ಶಾಲ್ ಹೊದ್ಕೊಂಡ್ಬಿಡ್ತಾರಲ್ಲ, ಅವು ಬಿಸಿ ಆಗ್ಬಿಡ್ತದೆ, ಗಪ್ಪ ಅಂತ ನಿಂತೋಗ್ಬಿಡ್ತದೆ. ಅದೇನೋ ಸಖತ್ತಾಗಿ ನಡೀತಾನೆ ಇರ್ತದೆ. ಮಹಾತ್ಮ ಪರೀಕ್ಷೆಗಳನ್ನು ಮುಂದಕ್ಕೆ ಹಾಕಿ ಅಂತ, ಇಲ್ಲ ಕಾಲೇಜ್ ಲೆಕ್ಚರ್ನೇ ತೆಗೆದಾಕ್ಬಿಡಿ ಅಂತ, ಎಲ್ರಾಗ ಒಂದಾಗಬೇಕು ಅಂತ ಗಲಾಟೆ ಇದ್ದೇ ಇರ್ತದೆ. ಹೋಗಲಿ, ಕಡೆದಾಗಿ ರಾಷ್ಟ್ರ ಹೇಗಿದೆ? ಸದ್ಯದಲ್ಲೇ ಅದು ಸಾಲ್ಗಾರರ ಪಾಲಾಗ್ಬೋಯ್ದು. ಹೇ ರಾಮ್, ಇದುವರೆಗೂ ನೀವು ನನಗೆ ಪ್ರಶ್ನೆ ಕೇಳ್ತಾ ಇದ್ರಿ ಮಾನ್ ಬಾವ. ಈಗ ನಾನು ನಿಮ್ಗೆ 2 ಪ್ರಶ್ನೆ ಕೇಳ್ತೀನಿ, ಉತ್ತರಿಸ್ಬಿಡ್ತೀರಾ? ಏನಪ್ಪ ಅದು? ನೀವ್ ಯಾಕೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ರಿ ಅಂತ. ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬಾಪೂಜಿ, ಇನ್ನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಇಲ್ಲ ಅನ್ಬಾರ್ದು. ಕೇಳಪ್ಪ. ಮಾತಿಗೂ ರಾಮ ರಾಮ ಅನ್ನೋ ನೀವು ರಾಮ ಜನ್ಮಭೂಮಿಯ ಬಗ್ಗೆ, ಬಾಬರನ ಮಸೀದಿ ಬಗ್ಗೆ ಏನು ಅಭಿಪ್ರಾಯ ಪಡ್ತೀರಾ? ಇಲ್ಲೇ ಇದ್ದು ಇಲ್ಲಿ ಕೃಷ್ಣ, ಅಲ್ಲಿ ಕ್ರೈಸ್ತ, ಇಲ್ಲಿ ರಾಮ, ಅಲ್ಲಿ ರಹೀಮ, ಇಲ್ಲಿ ಅಲ್ಲ, ಅಲ್ಲಿ ಎಲ್ಲ, ಒಟ್ಟಾರೆ ಒಬ್ಬನೇ ಭಗವಂತ. ಕಡೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ ಮಾನ್ ಬಾಬಾ, ನಿಮ್ಮ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಈ ಭಾರತ ದೇಶದಲ್ಲಿ ಹುಟ್ಟಿ ಹಾಳಾಗಿದ್ದಲ್ದೆ ನಿಮಗೆಲ್ಲ ಯಾಕೆ ಸ್ವಾತಂತ್ರ್ಯ ಕೊಡಿಸಿ ಹಾಳು ಮಾಡಿದೆ ಅಂತ ಇನ್ನೂ ಅರ್ಥವಾಗದೆ ಸ್ವರ್ಗತಾಗಿದ್ದೀನಿ. ಭಾರತದಲ್ಲಿ ಇದ್ದಷ್ಟು ದಿನ ಬುದ್ಧಿ ಕೆಡಿಸಿಕೊಂಡು ಬರೀ ದುರಾಡಳಿತ ಮಾಡಿ ದುಡ್ಡು ಸಂಪಾದಿಸೋದೇ ಮುಖ್ಯ ಗುರಿಯಾಗಿದ್ದ ನನಗೆ ಸ್ವರ್ಗ ಅಂದರೆ ಸಂಪಾದನೆ, ಸ್ವತ್ತು, ಸುಖ ಅಷ್ಟೇ ಅನ್ಕೊಂಡಿದ್ದೆ. ಆದ್ರೆ ಈಗ ಅರ್ಥವಾಗಿದ್ದು ನಿಸ್ವಾರ್ಥ ಸೇವೆಯೇ ಸ್ವರ್ಗಕ್ಕೆ ದಾರಿ. ಆದ್ದರಿಂದ ಸಿಕ್ಕುವ ಆತ್ಮ ತೃಪ್ತಿಯೇ ಈ ಸ್ವರ್ಗ ಅಂತ. ಇವರು ಯಾರಿದಿವರು? ಮಹಾವಿಷ್ಣು ಪ್ರತಿದಿನ ಸ್ವರ್ಗಕ್ಕೆ ಬಂದು ಸತ್ಯವಂತರನ್ನ ಕಂಡು ಮಾತಾಡ್ದು ಹೋಗ್ತಾರೆ. ಅಪ್ಪ ಮಹಾನುಭಾವ, ತಂದೆ, ಜಗತ್ತಿನಲ್ಲಿ ಒಳ್ಳೇದು ಕೆಟ್ಟದು ಅಂತ ಯಾಕಯ್ಯ ಸೃಷ್ಟಿ ಮಾಡಿದೆ? ಮುಂದೆ ಯಾವ ಕಾರಣಕ್ಕೂ ನನ್ನಂಥವ್ರನ್ನ ಸೃಷ್ಟಿ ಮಾಡಿಸಲೇಬೇಡಪ್ಪ ಪ್ರಭು. ನಿನ್ನ ಎಲ್ಲ ಅವತಾರಗಳನ್ನು ಎತ್ತುವುದಕ್ಕೆ ಸಹಕಾರ ಕೊಟ್ಟ ಭಾರತಕ್ಕೆ ಭಾರತೀಯರು ಏಕೆ ಬಡತನ ಕೊಟ್ಟೆ ತಂದೆ? ಮಾತನಾಡು ಪ್ರಭು. ಜಗನ್ನಿಯಾಮಕನಾದ ನೀನು ಮಹಾವಿಷ್ಣುವೇ ಆದರೆ, ಅವತಾರ ಪುರುಷನೇ ಆದರೆ, ಉಲಗೆಟ್ಟು ಕೂತಿರುವ ನನ್ನಂಥ ರಾಷ್ಟ್ರದ್ರೋಹಿಗಳನ್ನ ದಿಲ್ಲಿಯ ಕೆಂಪು ಕೋಟೆ ಮೇಲೆ ಸಾಲಾಗಿ ನಿಲ್ಲಿಸಿ ಏಕಕಾಲದಲ್ಲಿ ಗುಂಡಿಟ್ಟು ಕೊಲ್ಲುವ ಶಕ್ತಿಯನ್ನ ನಮ್ಮ ಭಾರತೀಯರಿಗೆ ನೀಡ ಮಹಾಪ್ರಭು.